ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಧೂಮಪಾನ, ಪರಿಸರ ಮಾಲಿನ್ಯದಿಂದ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜಿಮ್ ಮಾಡ್ತಿರೋವಾಗಲೇ ಹಲವು ಮಂದಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ, ಸಾವನ್ನಪ್ಪುತ್ತಾರೆ. ಎಷ್ಟೋ ಮಂದಿ ಡ್ಯಾನ್ಸ್ ಮಾಡ್ತಲೇ ಸಾವಿನ ಕದ ತಡ್ತಾರೆ. ಹೃದಯ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಪ್ರತಿಯೊಂದು ಅಂಗಾಂಗಗಳಿಗೆ ಕಳುಹಿಸುವಂಥ ಕೆಲಸ ಮಾಡುತ್ತೆ. ಆದರೆ ನಮ್ಮ ದೈನಂದಿನ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡವಾಗಿ ಹೃದಯಾಘಾತ ಸಂಭವಿಸುತ್ತೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಸಾವು ಇವತ್ತಿಗೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆವತ್ತಿನಿಂದ ಹಿಡಿದುಕೊಂಡು ಇವತ್ತಿನವರೆಗೆ ಹೃದಯಾಘಾತದ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅಂದರೆ ನೋಡಿ, ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಜಿಮ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿದಾಗ ಆರೋಗ್ಯವಂತರಾಗಿದ್ದಾರೆ, ಇವರು ಇಷ್ಟೊಂದು ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರಲ್ಲ ಅಂಥೇಳಿ ನಮ್ಗೆ ಅನಿಸುತ್ತೆ. ಆದರೆ ನೋಡಿ, ಇದ್ದಕ್ಕಿದ್ದ ಹಾಗೆ ಆಗಲೇ ಹೃದಯಾಘಾತ ಆಗುತ್ತೆ, ಹೃದಯ ಸ್ತಂಭನ ಆಗುತ್ತೆ, ಕಾರ್ಡಿಯಾಕ್ ಅಟ್ಯಾಕ್ ಆಗುತ್ತೆ, ಅಲ್ಲೇ ಬಿದ್ದು ಬಿಡ್ತಾರೆ, ಸಾವಿಗೀಡಾಗ್ತಾರೆ. ಸಾವಿನ ನಂತರದಲ್ಲಿ ಯಾಕೆ ಅಂಥೇಳಿ ನೋಡಿದಂಥ ಸಂದರ್ಭದಲ್ಲಿ ಅದು ಹೃದಯಾಘಾತ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಐಸ್ ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ, ತನ್ನ ಪಾಡಿಗೆ ತಾವು ಹೃದಯಾಘಾತ ಆಗುತ್ತೆ, ಸಾವಿಗೀಡಾಗ್ತಾರೆ. ಅವ್ರು ನೋಡಿದಾಗಲೂ ಕೂಡ ಇದು ಹೃದಯಾಘಾತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಮೆಡಿಕಲ್ ಟೆಸ್ಟ್ಗಳು ಮಾಡಿದ ನಂತರದಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಯಾಕೆ ಹೀಗಾಗತ್ತೆ? ಅದು ಈ ಹಿಂದೆ ಎಲ್ಲ ಹೇಗೆ ಆಗ್ತಾ ಇತ್ತು ಅಂತ ಹೇಳಿದ್ರೆ, ವಯಸ್ಸಾದಂಥವರಲ್ಲಿ, ವೃದ್ಧರಲ್ಲಿ ಹಾರ್ಟ್ ಅಟ್ಯಾಕ್ನ ಸಮಸ್ಯೆಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಅದಕ್ಕೆ ಆಗಾಗ ಟೆಸ್ಟ್ ಮಾಡ್ತಾ ಇದ್ರು. ಆದರೆ ಈಗೇನಾಗ್ತಾ ಇದೆ, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಈ ವಯಸ್ಸಾದವರ, ವೃದ್ಧವರಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ನೋಡಿ, ಆ ದೃಶ್ಯದಲ್ಲಿ ನೋಡ್ತಾ ಇದ್ರು, ನಡ್ಕೊಂಡು ಬರ್ತಾ ಇರ್ತಾರೆ, ಅವ್ರ ಪಾಡಿಗವ್ರು ಬರ್ತಾ ಇರ್ತಾರೆ, ಏನೂ ಆಗೋದಿಲ್ಲ, ಸಡನ್ನಾಗಿ ಕುಸಿದು ಬೀಳ್ತಾರೆ. ಅದಾದಮೇಲೆ ಟೆಸ್ಟ್ ಮಾಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ಇದು ಹೃದಯಾಘಾತ ಆಗಿರೋದು ಅಂತ. ಇನ್ನು ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಯಾರೋ ನೋಡಿ ಬರ್ತಾರೆ, ನಿಂತಲ್ಲೇ ಹೃದಯಾಘಾತ ಆಗತ್ತೆ. ಇದಕ್ಕೆಲ್ಲ ಕಾರಣ ಏನು? ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಆಗ್ತಾ ಇದೆ. ಈ ಹಿಂದೆ ಎಲ್ಲ ವೈದ್ಯರೇ ಸಲಹೆ ಕೊಡ್ತಾ ಇದ್ರು, ಎಕ್ಸಸೈಸ್ ಮಾಡಿ, ಜಿಮ್ ಮಾಡಿ, ನಿಮ್ಮನ್ನು ನೀವು ಫಿಟ್ಟಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇದರಿಂದಾಗಿಯೂ ಹೃದಯಾಘಾತ ಸಂಭವಿಸುತ್ತೆ ಅನ್ನುವಂಥ ಜನರ ನಂಬಿಕೆ ಇದೆ. ಇದು ನಿಜಾನಾ? ಕಾರಣ ಏನು? ಲಕ್ಷಣಗಳು ಏನು? ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಅಭಿಜಿತ್ ಕುಲಕರ್ಣಿ ಅವರು, ಕಾರ್ಡಿಯಾಲಜಿಸ್ಟ್, ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್, ನನ್ನ ಧ್ವನಿ ನಿಮಗೆ ತಲುಪ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ವೆಲ್ಕಮ್ ಟು ದಿ ಶೋ. ಇನ್ನು ಡಾಕ್ಟರ್ ಪವನ್, ಫಿಸಿಷಿಯನ್, ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸರ್, ನಿಮಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಡಾಕ್ಟರ್ ಅಭಿಜಿತ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಾವು ಗಮನಿಸ್ತಾ ಇದ್ವಿ, ವೃದ್ಧರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಂಡು ಬರ್ತಾ ಇತ್ತು, ಅದಕ್ಕೆ ಆಗಾಗ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ರು. ಆದರೆ ಈಗ ಈ ಸಣ್ಣ ಸಣ್ಣ ವಯಸ್ಸಿನವ್ರಿಗೂ ಕೂಡ, ಸಣ್ಣ ಮಕ್ಕಳಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಒಂದಷ್ಟು ಕೇಸ್ಗಳನ್ನು ನಾವು ಕೂಡ ಗಮನಿಸಿದ್ದೀವಿ. ಇದಕ್ಕೆ ಕಾರಣ ಏನು? ಜೊತೆಗೆ ಈ ಹಿಂದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಂಥ ಪ್ರಮಾಣಕ್ಕೂ ಈಗ ಹೃದಯಾಘಾತ ಆಗ್ತಾ ಇರುವಂಥ ಪ್ರಮಾಣಕ್ಕೂ ಏರಿಕೆ ಏನಾದರೂ ಆಗಿದೆಯಾ ಅಂತ? ಸರಿ, ಮೊದಲನೇ ಪ್ರಶ್ನೆಗೆ ಅಂದರೆ ಇದು ಚಿಕ್ಕ ವಯಸ್ಸಿನಲ್ಲಿ ಆಗ್ತಾ ಇರೋದಂಥದ್ದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದಂತೂ ಖಂಡಿತವಾಗಿ ಸತ್ಯವಾಗಿ ನಾವು ನೋಡ್ತಾ ಇದ್ದೀವಿ. ತುಂಬಾ ಜನಕ್ಕೆ ಈ ತರ ತುಂಬಾ ಕಮ್ಮಿ ವಯಸ್ಸಿನಲ್ಲಿ ಹಾರ್ಟಿನ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದಕ್ಕೆ ಎಲ್ಲರಿಗೂ ಹೆಚ್ಚು ಪ್ರಮಾಣದಲ್ಲಿ ಡಯಾಬಿಟಿಸ್ ಆಗಿರುವಂಥದ್ದು, ಒತ್ತಡ ಇರುವಂಥದ್ದು, ಎಕ್ಸಸೈಸ್ ಮಾಡದೇ ಇರುವಂಥದ್ದು, ಕರೆಕ್ಟ್ ಆಗಿ ಸಮಯದಲ್ಲಿ ಚೆಕಪ್ ಮಾಡಿಸ್ಕೊಳ್ದೇ ಇರುವಂಥದ್ದು, ಸ್ಮೋಕಿಂಗು, ಇವೇ ಮೂಲಭೂತವಾದ ಕಾರಣಗಳು. ಇದ್ರ ಬಿಟ್ಟು ಅಂದರೆ ಅವೇ ರಿಸ್ಕ್ ಫ್ಯಾಕ್ಟರ್ಸು ಮೊದಲು ಯಾವ ಮೇಲೆ ಕಡೆ ಏಜಲ್ಲಿ ಬರ್ತಾ ಇತ್ತು ಅಥವಾ ವಯಸ್ಕರಲ್ಲಿ ಬರ್ತಾ ಇತ್ತು, ಚಿಕ್ಕ ವಯಸ್ಸಲ್ಲಿ ಕಾಣ್ಕೊಳ್ತಾ ಇದೆ. ತುಂಬಾ ಸ್ಟ್ರೆಸ್ ಇಂದಾನು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಸೆಡೆಂಟ್ರಿ ಲೈಫ್, ಜಂಕ್ ಫುಡ್ ಇಂದ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಆಲ್ರೆಡಿ ಆ ಸಬ್ಸ್ಟ್ರೇಟ್ಸ್ ಗಳು ಇರ್ತವೆ ಇವೆಲ್ಲ ಪ್ರಾಬ್ಲಮ್ಸ್ ಇಂದ. ಅದನ್ನ ಬೇಗ ಕಂಡು ಹಿಡಿದು ಬಿಟ್ಟು ಫಸ್ಟ್ ನಾವು ಎಕ್ಸಸೈಸ್ ಪ್ರೋಗ್ರಾಮ್ ಮಾಡೋ ಮುಂಚೆ ಇವನ್ನೆಲ್ಲ ನಮ್ಮ ಒಂದು ದೇಹದಲ್ಲಿ ಯಾವ ಪ್ರಮಾಣದಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಮಗೆ ಅದನ್ನ ಅರಿವಿಗೆ ಬರುತ್ತೆ. ಆ ಅರಿವಿಗೆ ಬಂದ್ರೆ ತಾನೇ ಅದನ್ನ ನಾವು ಪ್ರಿವೆಂಟ್ ಮಾಡೋಕ್ಕಾಗೋದು ಮುಂದಿನ ಒಂದು ಪ್ರಾಬ್ಲಮ್ಗಳನ್ನ. ಸೊ ಹಾಗಾಗಿ ಈ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇರೋದಂಥದ್ದು ಫಸ್ಟ್ ನಾವು ನಮ್ಮ ರಿಸ್ಕ್ ಎಷ್ಟಿದೆ ಅಂತ ನೋಡೋಕೆ ನಾವು ಒಂದು ಮೂಲಭೂತವಾಗಿ ಒಂದು ಸಿಂಪಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ನಮ್ಮ ರಿಸ್ಕ್ ಗೊತ್ತಾಗುತ್ತೆ. ಫ್ಯಾಮಿಲಿ ಸಣ್ಣ ಇಂಟರಪ್ಷನ್. ತುಂಬಾ ಸತಿ ನಾವು ಹೇಳ್ತೀವಿ, ಹಿಂದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಿದ್ದಕ್ಕೂ ಈಗಕ್ಕೂ ಬಹಳ ವ್ಯತ್ಯಾಸ ಇದೆ, ಅಂದ್ರೆ ಏರಿಕೆ ಆಗಿದೆ ಅಂತ ಹೇಳಿ. ಏರಿಕೆ ಆಗಿದ್ದಿದ್ರೆ ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಮತ್ತೆ ಯಾಕೆ ಅಂತ?
ಈಗ ಏರಿಕೆ ಅಂತಂದರೆ ನಾವು ಕಲಿಬೇಕಾದ್ರೆ ನೋಡ್ತಾ ಇದ್ದಿದ್ದು ಜನರಲಿ 60 ವರ್ಷ 70 ವರ್ಷ 50 ವರ್ಷದ ಮೇಲ್ಪಟ್ಟಂಥ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಇವಾಗ ನಾವು ನೋಡ್ತಾ ಇರೋ ಸೆಗ್ಮೆಂಟ್ ಅಂದರೆ 30ರಿಂದ 50 ವರ್ಷಕ್ಕೆ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಯಂಗ್ ಏಜಲ್ಲಿ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಜೀವನ ಶೈಲಿನೇ ಒಂದು ಚೇಂಜ್ ಆಗಿರುವಂಥದ್ದು. ಕೋವಿಡ್ ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಆಗಿರೋವಂಥದ್ದು. ಸೊ ಇವೆಲ್ಲನೂ ಇರುತ್ತೆ. ಪ್ಲಸ್ ಚೆಕಿಂಗ್ ಮಾಡಿಸದೇ ಇರೋದು, ಆಮೇಲೆ ಒತ್ತಡ, ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ ನಾವು ಇಂಡಿಯಾಗೆ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಹಾರ್ಟ್ ಡಿಸೀಸ್ಗೆ ಇನ್ಸಿಪಿಯಂಟ್ ಡಯಾಬಿಟೀಸ್ ಅಥವಾ ಗೊತ್ತಾಗದೇ ಇರೋ ಡಯಾಬಿಟೀಸ್ ಕೂಡ ಮುಖ್ಯ ಕಾರಣ. ನಮ್ಮ ಒಂದು ಊಟದ ಶೈಲಿ, ಆಚೆ ತಿನ್ನುವಂಥ ಶೈಲಿ ತುಂಬ ಅವೆಲ್ಲ ಹೆಚ್ಚಾಗಿದೆ ಇವಾಗ. ಸೊ ಹಾಗಾಗಿ ಮೊದಲೇ ಎಲ್ಲರೂ ಮನೆಯಲ್ಲೇನೆ ಊಟ ಮಾಡ್ತಾ ಇದ್ರು. ಆವಾಗ ಅವ್ರದ್ದು ಸ್ಟ್ರೆಸ್ ಕಮ್ಮಿ ಇರ್ತಾ ಇತ್ತು. ಅದನ್ನೂ ಕಾರಣಗಳು ಆಗ್ತಾ ಇದೆ. ಅದ್ರ ಜೊತೆ ಕೋವಿಡ್ ಪ್ಲಸ್ ತುಂಬ ಪೊಲ್ಯೂಷನ್ ಕೂಡ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳಿ ಇವಾಗೆಲ್ಲ ಬರ್ತಾ ಇದೆ. ಸೊ ತುಂಬ ಆಚೆ ಓಡಾಡೋದು, ಇದು ಜೀವನ ಶೈಲಿಯ ಪ್ರಾಬ್ಲಮ್. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ಜೀವನ ಶೈಲಿ ಸರಿ ಇಲ್ಲದೆ ಇದ್ದಾಗ ಆಗುವಂಥ ಪ್ರಾಬ್ಲಮ್ಗಳೇ ಹಾರ್ಟ್ ಪ್ರಾಬ್ಲಮ್ಸ್ಗಳು. ಮತ್ತೆ ಮಾತಾಡ್ತೀನಿ ಡಾಕ್ಟರ್ ಪವನ್ ಕುಮಾರ್ ಅವರೇ, ಆಗಲೇ ಡಾಕ್ಟರ್ ಮಾತಾಡ್ತಾ ಇದ್ರು. ಸರಿ, ಈ ಹಿಂದೆಯೂ ಕೂಡ ಹಾರ್ಟ್ ಅಟ್ಯಾಕ್ ಇತ್ತು, ಈಗ ಅದರ ಪ್ರಮಾಣ ಹೆಚ್ಚಾಗಿದೆ. ಅದಕ್ಕೆ ಕಾರಣಗಳು ಏನು ಅಂತ ಹೇಳಿ ಅವರು ಕೂಡ ಒಂದಷ್ಟು ಪಟ್ಟಿ ಮಾಡ್ತಾ ಹೋದ್ರು. ಅದರಲ್ಲಿ ಪ್ರಮುಖ ಕಾರಣ ಏನು ಅಂತ ನಿಮಗನ್ಸುತ್ತೆ? ಅದರ ಜೊತೆಗೆ ಮೊದಲು ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಂಥವ್ರ ಏಜ್ ಗ್ರೂಪ್, ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥವ್ರ ಏಜ್ ಗ್ರೂಪ್, ಇದರಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ ಅಂತ? ನೋಡಿ, ಈಗ ಡಾಕ್ಟರ್ ಅಭಿಜಿತ್ ಅವರು ಈಗ ಸವಿಸ್ತಾರವಾಗಿ ಹೇಳಿದ್ದಾರೆ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಗೆ ಏನೇನು ರೀಸನ್ಸ್ ಇದೆ ಅಂತ. ಆದರೆ ನಾವು ಮುಂಚೆ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ವು, ಈಗ ಕಂಪೇರ್ ಮಾಡಿದಾಗ ಸಾಕಷ್ಟು ಯಂಗ್ ಅಂದರೆ ಸಣ್ಣ ವಯಸ್ಸಿನವರಲ್ಲಿ ಈಗ ಹಾರ್ಟ್ ಅಟ್ಯಾಕ್ಗಳು ತುಂಬ ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ನನಗೆ ಮುಖ್ಯವಾದ ಕಾರಣ ಅಂದರೆ, ಈಗ ನೋಡಿ ಮುಂಚೆನೂ ಆಗ್ತಾ ಇತ್ತು, ಈಗೂ ಆಗ್ತಾ ಇದೆ. ಬಟ್ ಡಿಫ್ರೆನ್ಸ್ ಅಂದರೆ ಈ ಕೋವಿಡ್ ನಮಗೆ ಈಗ 1-2 ದಿವಸಗಳಿರಲಿಲ್ಲ, ಆಲ್ಮೋಸ್ಟ್ 2 ವರ್ಷಗಳ ಕಾಲ ಎಲ್ಲರಿಗೂ ಸತಾಯಿಸಿದೆ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ, ಈಗ ಸಾಕಷ್ಟು ಈ ಲಾಕ್ಡೌನ್ಗಳು ಇದೆಲ್ಲ ಆದಾಗ ಮೊದಲೇ ನಮ್ಮವರಲ್ಲಿ ಈಗ ಜಾಸ್ತಿ ಈಗ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇದ್ರ ಬಗ್ಗೆ ಅಷ್ಟಾಗಿ ಇದಿಲ್ಲ. ಇದರಲ್ಲಿ ಕೋವಿಡ್ ನಮಗೆ ಲಾಕ್ಡೌನ್ ಆದಾಗ ಏನಾಗಿದೆ, ತುಂಬ ಜನ ಸಾಕಷ್ಟು ಈ ಲಾಕ್ಡೌನ್ಗಳಲ್ಲಿ ಮನೆಗಳಲ್ಲಿ ಇದ್ದು ಈಗ ಎಕ್ಸಸೈಸ್ ಇಲ್ಲ. ಎಸ್ಪೆಷಲಿ ಈಗ ಡಾಕ್ಟರ್ ಅಭಿಜಿತ್ ಅವರು ಇನ್ನೊಂದು ಹೇಳಿದ್ರು, ನಮ್ಮದು ಇಂಡಿಯಾ ಇಸ್ ಕಾಲ್ಡ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಡಯಾಬಿಟಿಸ್ ಇರ್ತಕ್ಕಂಥವ್ರು ಇದ್ದಾರೆ. ಈ ಎಲ್ಲ ಡಯಾಬಿಟಿಸ್ ಇರ್ತಕ್ಕಂಥವ್ರಲ್ಲಿ ಮೇಯ್ನು ಈಗ ನಮಗೆ ಊಟದ ಇದು ಕರೆಕ್ಟಾಗಿರಬೇಕು, ಹಾಗೆ ಎಕ್ಸಸೈಸ್ ಇರಬೇಕು, ವಾಕಿಂಗ್ ಇರಬೇಕು. ಸೊ ಇವೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈ ಕೋವಿಡ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಇದರ ಕಡೆ ಗಮನ ಹರಿಸೋದನ್ನು ಕಮ್ಮಿ ಮಾಡಿದ್ದಾರೆ. ಲಾಕ್ಡೌನ್ ಇದ್ದಿದ್ದರಿಂದ ಇರ್ಬೋದು, ಹೊರಗಡೆ ಓಡಾಡೋಕ್ಕಾಗದೆ, ಸೊ ವಾಕಿಂಗ್ ಇಲ್ಲ, ಎಕ್ಸಸೈಸ್ ಇಲ್ಲ, ಸೊ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ ಆಗಿದೆ. ಇದರ ಜೊತೆಗೆ ಮನೆಗಳಲ್ಲಿಯೇ ಕೂತು ಕೆಲವಾರು ಜನ ಈ ಜಂಕ್ ಫುಡ್ಗಳ ಮೊರೆ ಹೋಗಿದ್ದಾರೆ. ಸಾಕಷ್ಟು ಈ ಡಯಟ್ ತುಂಬ ವ್ಯತ್ಯಾಸ ಆಗಿದೆ. ಸೊ ಶುಗರ್ನಲ್ಲಿ ಏರ್ಪೇರ್ ಜಾಸ್ತಿ ಆಗಿದೆ. ಈ ಎಲ್ಲೋ ಒಂದು ಕಡೆ ಈ ಶುಗರ್ನಲ್ಲಿ ಏರ್ಪೇರ್ ಜಾಸ್ತಿ ಆಗಿರೋದ್ರಿಂದ ಈ ಹಾರ್ಟ್ ಕೇಸ್ಗಳು, ರಿಲೇಟೆಡ್ ಕೇಸ್ಗಳು ಜಾಸ್ತಿ ಆಗೋದಕ್ಕೂ ಕಾರಣ ಇದೆ. ಇನ್ನೊಂದು ಮುಖ್ಯ ಕಾರಣ ಅಂದರೆ, ಈಗ ನಾವೆಲ್ಲರೂ ತಿಳಿದಿರೋ ಹಾಗೆ ಈ ಕೋವಿಡ್ ಏನಿದೆ ಇದು ಒಂಥರ ರಕ್ತನಾಳಗಳಿಗೆ ಸಂಬಂಧಿಸಿದ ಕಾಯಿಲೆ. ಯಾಕಂದರೆ ನಾವು ಸಾಕಷ್ಟು ಸಲ ನೋಡಿದ್ದೀವಿ, ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟೋದು ಈ ಕೋವಿಡ್ನಿಂದ ತುಂಬ ಜಾಸ್ತಿ ಆಗಿದೆ. ಅದು ನಮಗೆ ಹಾರ್ಟಲ್ಲಿರೋ ರಕ್ತನಾಳಗಳಿರ್ಬೋದು, ಬ್ರೈನಲ್ಲಿರ್ಬೋದು, ಕಿಡ್ನಿ ಇರ್ಬೋದು. ಸೊ ಎಲ್ಲ ಅಂಗಾಂಗಗಳಲ್ಲೂ ಕೂಡ ಈ ರಕ್ತನಾಳಗಳು ಹೆಪ್ಪುಗಟ್ಟೋದ್ರಿಂದ ನಮಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇವೆ ಅಂತ ಇನ್ನೊಂದು ಕೂಡ ಅನಿಸಿಕೆ ಇದೆ. ಯಾಕಂದರೆ ಈಗಾಗಲೇ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಸಾಕಷ್ಟು ಸ್ಟಡಿಗಳು ಕೂಡ ನಡೆದಿವೆ. ಸೊ ಯಾರ್ಯಾರಿಗೆ ಈ ಕೋವಿಡ್ ಆದ ಮೇಲೆ ಯಾರ್ಯಾರಿಗೆ ತುಂಬ ಸೀರಿಯಸ್ ಆಗಿ ಎಫೆಕ್ಟ್ ಆಗಿತ್ತು, ಸೊ ಅಂಥವರೆಲ್ಲರೂ ಕೂಡ ಈ ಹಾರ್ಟ್ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಕಾಣಿಸ್ಕೊಂಡಿವೆ. ಹಾರ್ಟ್ ಅಟ್ಯಾಕ್ಗಳಿರ್ಬೋದು, ಅಥವಾ ಹೃದಯ ಸ್ತಂಭನ ಇರ್ಬೋದು, ಅಥವಾ ಅರಿದ್ಮಿಯಾಸ್ ಇರ್ಬೋದು. ಸೊ ಇವೆಲ್ಲ ತುಂಬ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಂಡಿವೆ. ಸೊ ಎಲ್ಲೋ ಒಂದು ಕಡೆ ಈ ಕೋವಿಡ್ ತುಂಬ ಒಂದು ವೈಟಲ್ ರೋಲ್ ಪ್ಲೇ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಈಗ ತುಂಬ ವಯಸ್ಕರಲ್ಲಿ ಏನು ಕಾಣಿಸ್ಕೋತಾ ಇತ್ತು, ಯಾಕೆ ಈ ಸಣ್ಣ ವಯಸ್ಕರಲ್ಲಿ ಕಾಣಿಸ್ಕೊಂಡಿದೆ, ಇದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂದರೆ ನೋಡಿ, ವಯಸ್ಕರು ಜಾಸ್ತಿ ಅಷ್ಟಾಗಿ ಓಡಾಡ್ತಿರ್ಲಿಲ್ಲ. ಎಲ್ಲೋ ಬೆಳಗ್ಗೆ ಅವರು ವಾಕಿಂಗ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಏನೋ ಮಾಡಿಫೈ ಮಾಡಿಕೊಂಡು ಅವರ ಕಾಯಿಲೆಗಳನ್ನು ನೋಡ್ಕೊಂಡಿರ್ತಾ ಇದ್ರು. ಆದರೆ ಸಣ್ಣ ವಯಸ್ಸಿನವರು ಪ್ರತಿಯೊಬ್ಬರು ಕೂಡ ಈಗ ಕಾಲೇಜ್ ಇರ್ಬೋದು, ಅಥವಾ ಸ್ಕೂಲ್ಗಳಿರ್ಬೋದು, ಅಥವಾ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಮಗ್ನರಾಗಿರ್ತಾ ಇದ್ರು. ಸೊ ಬಾಡಿಗೆ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಸಿಗ್ತಾಯಿತ್ತು. ಬಟ್ ಈ ಕೋವಿಡ್ ಟೈಮಲ್ಲಿ ಅದೆಲ್ಲ ಎಲ್ಲೋ ಒಂದು ಕಡೆ ವಂಚಿತರಾಗಿ, ಸೊ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿ, ಸೊ ಸಣ್ಣ ವಯಸ್ಕರಲ್ಲಿ ಈಗ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗೋದಕ್ಕೆ ಕೂಡ ಕಾರಣ ಆಗಿದೆ. ಮಾತಾಡ್ತೀನಿ ಡಾಕ್ಟರ್ ಅಭಿಜಿತ್ ಅವರೇ, ನೀವು ಆಗಲೇ ಕೋವಿಡ್ನ ಪ್ರಸ್ತಾಪ ಮಾಡಿದ್ರಿ. ಡಾಕ್ಟರ್ ಪವನ್ ಕುಮಾರ್ ಅವರು ಕೂಡ ಕೋವಿಡ್ನ ಪ್ರಸ್ತಾಪವನ್ನು ಪದೇ ಪದೇ ಮಾಡ್ತಾ ಇದ್ದಾರೆ. ನನಗಿರುವಂಥ ಡೌಟ್ ಏನು ಅಂದರೆ, ಈಗ ಒಂದ್ಸಲ ಕೋವಿಡ್ ಪಾಸಿಟಿವ್ ಅಂತ ಬಂದಿರುತ್ತೆ,
ಅದಾದಮೇಲೆ ಗುಣಮುಖರಾಗಿರ್ತಾರೆ, ಮತ್ತೆ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಅಂತ ಬಂದಿರುತ್ತೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಬಂದ ನಂತರದಲ್ಲಿ ಕೋವಿಡ್ ಹೇಗೆ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅಂತ? ಅಂದರೆ ಇದು ಒಂದು ಇಮ್ಯೂನ್ ಪ್ರೋಸೆಸ್. ಫಸ್ಟ್ ಒಂದ್ಸತಿ ಕೋವಿಡ್ ಅಟ್ಯಾಕ್ ಆದಮೇಲೆ ಅದು ರಕ್ತನಾಳದಲ್ಲಿ ಇನ್ಫ್ಲಮೇಷನ್ ಹಂಗೇನೆ ಉಳ್ಕೊಂಡಿರುತ್ತೆ. ಇವೆಲ್ಲ ಕಾರ್ಡಿಯಾಕ್ ಅಟ್ಯಾಕ್ ಆಗಬೇಕು ಅಂತಂತಂದ್ರೆ ಆ ರಕ್ತನಾಳದಲ್ಲಿ ಆಲ್ರೆಡಿ ಡಿಪಾಸಿಟೆಡ್ ಕೊಲೆಸ್ಟ್ರಾಲ್ ಇರುತ್ತೆ, ಶುಗರ್ದಿಂದ ಅಥವಾ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಅದರಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಬೇಕಾಗುತ್ತೆ. ಇನ್ಫ್ಲಮೇಷನ್ ಅಂತಂದ್ರೆ ಅದ್ರ ಒಳಗಡೆ ಅದು ಏನು ಕೊಲೆಸ್ಟ್ರಾಲ್ ಅದೇನು ಡಿಪಾಸಿಷನ್ ಆಗಿರುತ್ತೆ ಅದು ಎರಪ್ಟ್ ಆಗುತ್ತೆ. ಆ ಎರಪ್ಟ್ ಆಗೋಕ್ಕೆ ಇನ್ಫ್ಲಮೇಷನ್ ಬೇಕಾಗುತ್ತೆ. ಏನೋ ಒಂದು ಇನ್ಫೆಕ್ಷನ್ ಆಗಲಿ ಅಥವಾ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗಲಿ ಅಥವಾ ತುಂಬ ಜಾಸ್ತಿ ಕೊಲೆಸ್ಟ್ರಾಲ್ ಅದರಲ್ಲಿ ಸೇರ್ಕೊಂಡದಾಗಲಿ, ಇವೆಲ್ಲ ಕಾರಣಗಳಿಂದ ಅದು ಯಾವುದೋ ಒಂದು ಸ್ಟೇಬಲ್ ಪ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಸುಮ್ಮನೆ ಬ್ಲಾಕೇಜ್ ಆಗಿ ಉಳ್ಕೊಂಡಿರೋದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತಂತಂದರೆ ಅದು ಎರಪ್ಟ್ ಆಗಬೇಕು. ಅದು ಎರಪ್ಟ್ ಆದ ತಕ್ಷಣ ರಕ್ತದಲ್ಲಿರೋ ಪಾರ್ಟಿಕಲ್ಸು ಪ್ಲೇಟ್ಲೆಟ್ಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಟು ಸಡನ್ನಾಗಿ ಯಾವುದು ಒಂದು 50-60% ಬ್ಲಾಕೇಜು, ಯಾವುದು ನಿಮಗೆ ಅದ್ರ ಬಗ್ಗೆ ಅದು ಏನೇ ಒಂದು ಕ್ಲೂನೇ ಕೊಡದೇ ಇರೋವಂಥ ಬ್ಲಾಕೇಜು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಕೋವಿಡ್ ಇನ್ಫ್ಲಮೇಷನ್ನು ಲಾಂಗ್ ಕೋವಿಡ್ ಅಂತ ಹೇಳ್ತೀವಿ. ಅಥವಾ ರಕ್ತನಾಳದಲ್ಲಿ ಅದು ಆ ಲಾಂಗ್ ಟರ್ಮ್ ಇನ್ಫೆಕ್ಷನ್ ಇರೋದ್ರಿಂದ ಈ ಸಡನ್ನಾಗಿ ಪ್ಲಾಕ್ ರಪ್ಚರ್ಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಥರ ಆಗೋ ಸಾಧ್ಯತೆ ಇದೆ ಅಂತ ಒಂದು ಪೆಥೋಜೆನಿಸಿಸ್ಸು. ನಮಗೆಲ್ಲ ಗೊತ್ತಿರಂಗೆ ಅದು ಒಂದು ಸ್ವಲ್ಪ ಇಷ್ಟು ನಮಗೆಲ್ಲಾನು ಅದು ಕೋವಿಡ್ ಬಗ್ಗೆ ಗೊತ್ತಾಗೋ ಅಷ್ಟು ನಮಗೆ ಟೈಮ್ ಕೊಟ್ಟಿಲ್ಲ ಸೈಂಟಿಫಿಕಲಿ ಪ್ರೂಫ್ ಮಾಡೋಕ್ಕೆ. ಬಟ್ ಅಷ್ಟು ಟೈಮ್ವರೆಗೂ ಇದ್ದರೆ ಎಲ್ಲರಿಗೂ ಇಷ್ಟು ಜನ ಅದರಿಂದ ಸತ್ತೋಗ್ತಾರೆ ಅಂತಂತಂದರೆ ತುಂಬ ಜನ ಸತ್ತೋಗ್ತಾರೆ. ಆದ್ದರಿಂದ ಇವೆಲ್ಲ ನಾವು ಪ್ರಿಕಾಷನರಿ ಟೆಸ್ಟಿಂಗ್ ಆಗಲಿ ಇದನ್ನಾಗಲಿ ಮಾಡ್ಕೊಂಡ್ಬಿಟ್ಟು ಕೋವಿಡ್ ಆದವ್ರಿಗೆ ಆಗಲಿ ಈ ಥರ ಏನೇ ಒಂದು ಸಿಂಪ್ಟಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲದಕ್ಕೂ ಗ್ಯಾಸ್ ಅನ್ಕೊಂಡು ಕೂತ್ಕೊಳ್ಳೋಕೆ ಬರೋದಿಲ್ಲ. ಸೊ ಯಾವಾಗ ಈ ತೊಂದರೆಗಳು ಸಂಭವಿಸ್ತವೋ ಆ ಟೈಮಲ್ಲಿ ಹೋಗ್ಬಿಟ್ಟು ನಿಮ್ಗೇನಾದರೂ ಆ ಥರ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡಿಕೊಂಡು, ಯಾಕಂದರೆ ಹಿಂದಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಇವಾಗ ಬಂದಾಗ ಏನು ಗ್ಯಾಸ್ಟ್ರಿಕ್ ಆಗಿರಬೇಕು ಅಂತ, ಯಾಕಂದ್ರೆ ನಿಮ್ಮ ಜೊತೆ ಇರೋರು ನಿಮಗೆ ಸಮಾಧಾನ ಆಗಲಿ, ನಿಮಗೆ ನೋಡಿದರೆ ಅವ್ರಿಗೆ ನಿಮ್ಗೆ ಪ್ರಾಬ್ಲಮ್ ಆಗಬೇಕು ಅಂತ ಅನ್ಸೋದಿಲ್ಲ, ನಿಮಗೆ ಧೈರ್ಯ ತುಂಬಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮ್ಗೆ ಏನೂ ಆಗೋದಿಲ್ಲ, ಇದು ಒಂದು ಗ್ಯಾಸ್ ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಅದು ನಿಮ್ಮ ಕನ್ಸರ್ನ್ ಇದ್ದರೂ ಕೂಡ, ಅದು ರಿಯಶ್ಯೂರೆನ್ಸ್ ಇದ್ದರೂ ಕೂಡ ಆ ಟೈಮಲ್ಲಿ ಟೆಸ್ಟಿಂಗ್ ಮುಖ್ಯ ಅಂತ ನಾನು ಇಲ್ಲಿ ಹೇಳಲು ಬಯಸ್ತೇನೆ. ಓಕೆ, ಪವನ್ ಕುಮಾರ್ ಸರ್ ಆಗಲೇ ಹೇಳಿದ್ರು ನೋಡಿ, ಕೋವಿಡ್ ಬಗ್ಗೆ ನೀವು ಕೂಡ ಮಾತಾಡಿದ್ರಿ, ಡಾಕ್ಟರ್ ಅಭಿಜಿತ್ ಅವರು ಕೂಡ ಮಾತನಾಡಿದ್ರು. ಕೋವಿಡ್ ಒಂದು ಕಡೆಗೆ ಎತ್ತಿಟ್ಬಿಟ್ರೆ ಬೇರೆ ಎಲ್ಲ ಯಾವ ಕಾರಣಗಳು ಇರಬಹುದು ಅಂತ ಒಂದನೇದು. ಎರಡನೇದು, ಈ ಹಿಂದೆ ಹೃದಯಾಘಾತ ಆಗುವಂಥವರ ವಯಸ್ಸು ಹೆಚ್ಚಿಗೆ ಇತ್ತು. ಅಂದರೆ ವೃದ್ಧರಿದ್ದರು, ವಯಸ್ಸಾದಂಥವರಿದ್ದರು. ಅದೀಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ಯುವಕರಲ್ಲಿ ಹೃದಯಾಘಾತ ಆಗ್ತಾ ಇರುವಂಥದ್ದು ಏನಾದರೂ ಸಿಂಪ್ಟಮ್ಸ್ ಕಾಣಿಸುತ್ತಾ ನಮಗೆ? ನೋಡಿ, ಈಗ ಈ ಕೋವಿಡ್ ಬಿಟ್ಟರೆ ಒಂದು ನಾವು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಏನಂದರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲು, ಇನ್ನೊಂದು ಕೆಲವರು ತುಂಬ ಓವರ್ ಆಗಿ ಬಾಡಿನ ಸ್ಟ್ರೆಸ್ ಮಾಡಿಸ್ತಕ್ಕಂಥದ್ದು. ಸೊ ಇವೆರಡೂ ಕೂಡ ತುಂಬ ಡೇಂಜರ್. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಈಗ ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು, BP ಇರ್ತಕ್ಕಂಥವ್ರು, ಸೊ ಇವರೆಲ್ಲ ಈಗ ಸಾಕಷ್ಟು ವಾಕ್ ಮಾಡಬೇಕಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕಾಗುತ್ತೆ, ಸೊ ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಅದನ್ನು ಮಾಡೋದಿಲ್ಲ. ಆಮೇಲೆ ಇನ್ನು ಈಗ ನಾರ್ಮಲ್ ಆಗಿರ್ತಕ್ಕಂಥವ್ರು ಕೂಡ ಈಗ ನಮ್ಮ ಭಾರತದಲ್ಲಿ ನೋಡ್ಬೋದು ನೀವು, ನಾವು ಏಷ್ಯನ್ ಇದಂತ ಹೇಳ್ತೀವಿ, ನಮಗೆ ಅಬ್ಡಾಮಿನಲ್ ಒಬೇಸಿಟಿ ಜಾಸ್ತಿ, ಅಂದರೆ ಹೊಟ್ಟೆ ಮಾತ್ರ ದೊಡ್ಡದಾಗಿರುತ್ತೆ, ಕೈಕಾಲು ಸಣ್ಣನೇ ಇರುತ್ತೆ. ಸೊ ಇದು ನಮಗೆ ಆ ಜೀನ್ಸಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಇದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ, ಅಂದರೆ ನಮಗೆ ಒಬೇಸಿಟಿ ಇರ್ತಕ್ಕಂಥದ್ದು, ಡಯಾಬಿಟಿಸು, ಸೊ ಇವೆಲ್ಲನೂ ಎಲ್ಲೋ ಒಟ್ಟಿಗೆ ಬಂದಿರುತ್ತೆ. ಸೊ ಇವೆಲ್ಲ ಇರೋದ್ರಿಂದ ಸಾಕಷ್ಟು ಜನರಲ್ಲಿ ಈ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿದೆ ಇದು ಹಾರ್ಟ್ ಅಟ್ಯಾಕ್ಸ್ಗೆ ತುಂಬ ಮುಖ್ಯ ಕಾರಣ ಅಂತ ಅನ್ಸುತ್ತೆ. ಇನ್ನೊಂದು ಈ ಹೈಪರ್ ಆಕ್ಟಿವಿಟಿ, ಅಂದರೆ ಕೆಲವ್ರು ಏನಂದ್ರೆ ಈ ಎಕ್ಸಸೈಸ್ ಮಾಡುವಂಥ ಹುಚ್ಚು. ನೀವು ಆಗಲೇ ಹೇಳಿದ್ರಿ, ಈಗ ನೋಡಿ ನಾರ್ಮಲ್ ಆಗಿ ಎಕ್ಸಸೈಸ್ ಮಾಡಬೇಕು. ನಾವು ಡೈಲಿ ಹೇಳ್ತೀವಿ 1 hour ಎಕ್ಸಸೈಸ್ ಮಾಡಿ, 1 hour ವಾಕಿಂಗ್ ಮಾಡಿ ಅಥವಾ ಜಾಗಿಂಗ್ ಮಾಡಿ, ಅಂದರೆ ಅವರ ಏಜ್ಗೆ ಅನುಗುಣವಾಗಿ ಅಥವಾ ಅವ್ರಿಗೆ ಎಷ್ಟು ಸ್ಟ್ಯಾಮಿನಾ ಇರುತ್ತೆ ಅದಕ್ಕೆ ಅನುಗುಣವಾಗಿ ಎಕ್ಸಸೈಸನ್ನು ಮಾಡಿ. ದೇಹಕ್ಕೆ ಎಕ್ಸಸೈಸ್ ತುಂಬ ಅವಶ್ಯಕ, ಆದರೆ ದೇಹವನ್ನು ನಾವು ದಂಡಿಸಬಾರ್ದು. ಸೊ ದೇಹ ಒಂದು ಫಿಟ್ ಆಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಕ್ಸಸೈಸನ್ನು ನಾವು ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಕೆಲವರು ಅದನ್ನು ಈಗ ತುಂಬ ಹೆಚ್ಚಿಗೆ ಎಕ್ಸಸೈಸ್ ಮಾಡೋದ್ರಿಂದ ಈ ದೇಹಕ್ಕೆ, ಎಸ್ಪೆಷಲಿ ಹಾರ್ಟ್ಗಿರ್ಬೋದು, ಮಸಲ್ಸ್ಗೆ ಎಲ್ಲನೂ ಕೂಡ ತುಂಬ ದಂಡಿಸ್ತಾರೆ. ನಾವು ಇದನ್ನು ಸಾಕಷ್ಟು ಕಡೆ ಕೂಡ ನೋಡಿದ್ದೀವಿ. ಓವರ್ ಆಗಿ ಎಕ್ಸಸೈಸ್ ಮಾಡಿದಾಗ ಕ್ರ್ಯಾಂಪ್ಸ್ ಆಗುವಂಥದ್ದು ಅಥವಾ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಅಥವಾ ಹಾರ್ಟ್ ಮೇಲೆ ಎಫೆಕ್ಟ್ ಆಗುವಂಥದ್ದು, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಆಗೋದು. ಈಗ ನೋಡಿದ್ದೀರಾ, ಸಾಕಷ್ಟು ಜನ ಜಿಂಬಲ್ಲಿ ತುಂಬ ಎಕ್ಸಸೈಸ್ ಮಾಡಿ ಹೊರಗಡೆ ಬಂದ ತಕ್ಷಣ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕೊಲ್ಯಾಪ್ಸ್ ಆಗಿರುವಂಥ ಸಾಕಷ್ಟು ಕೇಸ್ಗಳನ್ನು ನಾವು ನೋಡಿದ್ದೀವಿ. ಯಾಕಂದರೆ ಅವ್ರಿಗೆ ಅಂಡರ್ಲೈಯಿಂಗ್ ಏನಿದೆ ಅಂತ ಅವರ
ಬೇಸಿಕ್ ಈಗ ಹಾರ್ಟ್ ಯಾವ ರೀತಿ ಇದೆ, ಯಾವ ರೀತಿ ವರ್ಕ್ ಆಗ್ತಾ ಇದೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ದೇಹವನ್ನ ದಂಡಿಸಿದಾಗ ಸೊ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನಾವು ನಮ್ಮೆಲ್ಲರ ಹೃದಯದ ವಿಷಯವನ್ನ ಮಾತಾಡ್ತಾ ಇದ್ವಿ. ಡಾಕ್ಟರ್ ನಮ್ಮ ಜೊತೆ ಜಾಯ್ನ್ ಇದ್ದಾರೆ. ಆಗಲೇ ಮಾತಾಡ್ತಾ ಇದ್ವಿ, ಎಕ್ಸಸೈಸ್, ಎಕ್ಸಸೈಸ್, ದೇಹ ದಂಡನೆ, ಇದು ಹೃದಯಾಘಾತಕ್ಕೆ ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಅಂತ. ಡಾಕ್ಟರ್ ಅಭಿಜಿತ್ ಕುಲಕರ್ಣಿ ಅವರೇ, ಒಂದು ಕಡೆ ಡಾಕ್ಟರ್ಗಳೇ ಪ್ರಿಫರ್ ಮಾಡ್ತಾರೆ, ಡಾಕ್ಟರ್ಗಳೇ ಹೇಳ್ತಾರೆ ನೋಡಿ ಎಕ್ಸಸೈಸ್ ಮಾಡಬೇಕು, ಇಷ್ಟೇ ಲಿಮಿಟಲ್ಲಿ ಮಾಡಬೇಕು, ನಿಮ್ಮ ದೇಹವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ. ಆದರೆ ಒಂದಷ್ಟು ಜನ ಎಕ್ಸಸೈಸ್ ಮಾಡೋದಕ್ಕೆ ಹೋಗುವಂಥದ್ದು, ದೇಹ ದಂಡನೆ ಮಾಡುವಂಥದ್ದು, ಇದರಿಂದಲೂ ಕೂಡ ಹೃದಯಾಘಾತ ಆಗತ್ತೆ ಅಂತ. ಇದು ಹೇಗೆ ಕಾರಣ ಆಗುತ್ತೆ ಹೃದಯಾಘಾತಕ್ಕೆ? ಜೊತೆಗೆ ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡಬೇಕು? ನಮಗೆ ಹೇಗೆ ಗೊತ್ತಾಗುತ್ತೆ ನನ್ನ ಎಕ್ಸೆಸ್ ಆಗಿದೆ ಅಂತ? ಏನಂತಂದರೆ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಅನ್ನೋದ್ರ ಬಗ್ಗೆ ನಾನು ಸ್ಟ್ರೆಸ್ ಮಾಡಬೇಕಿಲ್ಲಿ. ನಮಗೆ ಸೈಂಟಿಫಿಕ್ ರೆಕಮೆಂಡೇಶನ್ ಇರೋದು ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ಅಂತ. ಅದು ಎಲ್ಲ ಏಜ್ಗೆ ವೇರಿ ಆಗುವಂಥದ್ದು. ಈಗ ಯಾವುದು 30 ವಯಸ್ಸಿಗೆ ಮಾಡ್ರೇಟ್ ಇದೆ ಅದು 40 ವಯಸ್ಸಿಗೆ ಇರೋದಿಲ್ಲ, 40ಗೆ ಇದ್ದಿದ್ದು 50ಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ವಯಸ್ಸಕ್ಕೆ ಮಾಡ್ರೇಟ್ ಅಮೌಂಟ್ ಎಕ್ಸಸೈಸ್ ಅಂದರೆ ಅದು ಟಾರ್ಗೆಟ್ ಹಾರ್ಟ್ ರೇಟ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೋಡಬೇಕು. ಆ ಟಾರ್ಗೆಟ್ ಹಾರ್ಟ್ ರೇಟಲ್ಲಿ ನಾವು ಒಂದು 85% ಅಂತಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಹಾರ್ಟ್ ರೇಟ್ ಅಂತ. ಅದು ಟಾರ್ಗೆಟ್ ಹಾರ್ಟ್ ರೇಟ್ ಅದು ಅದರದ್ದು ಒಂದು 60 to 70% ರೀಚ್ ಆದರೆ ಅದು ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ಅಂತ. ಅದ್ರ ಮೇಲೆ ರೀಚ್ ಆಗಕ್ಕೆ ಹೋದ್ರೆ, ತುಂಬಾ ಜಾಸ್ತಿ ಮಾಡಕ್ಕೆ ಹೋದ್ರೆ ಆ ಏಜ್ಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಅನ್ನೋವಂಥದ್ದು ಪ್ಯಾರಾಮೀಟರ್ ಇರಬೇಕು. ಪ್ಲಸ್ ಎಲ್ಲಾರ್ದು ಫಿಟ್ನೆಸ್ ಬೇರೆ ಇರುತ್ತೆ. ಕೆಲವೊಬ್ರದ್ದು 40 ವಯಸ್ಸಕ್ಕಿದ್ರು ಕೂಡ ಅವ್ರು ಜಾಸ್ತಿ ಫಿಟ್ ಇರ್ತಾರೆ, ಬಟ್ 30 ವಯಸ್ಸಿದ್ರು ಕೂಡ ಅವ್ರಿಗೆ ಕಮ್ಮಿ ಫಿಟ್ನೆಸ್ ಇರುತ್ತೆ. ಹಾಗಾಗಿ ನಿಮ್ಮ ಫಿಟ್ನೆಸ್ನ ನೋಡ್ಕೊಳ್ಳೋಕ್ಕೆ ಇದೆಲ್ಲ ಎಕ್ಸಸೈಸ್ ಪ್ರೋಗ್ರಾಮ್ ಮಾಡೋ ಮುಂಚೆ ಒಂದು ಪ್ರಾಪರ್ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಮ ಒಂದು ಬೇಸಿಕ್ ಲೆವೆಲ್ ಫಿಟ್ನೆಸ್ ಎಷ್ಟಿದೆ ಅನ್ನೋ ಒಂದು ಐಡಿಯಾ ಸಿಕ್ತದೆ. ಡಾಕ್ಟ್ರೆ, ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿರುವಂತ ಈ ಎಕ್ಸಸೈಸ್ ಹೇಳ್ಕೊಡುವಂತ ಸೆಂಟರ್ಗಳು, ಜಿಮ್ಗಳು, ಅಲ್ಲಿ ನಿಮ್ಮಂತ ಡಾಕ್ಟರ್ಸ್ ಇಲ್ಲ. ಅಲ್ಲಿ ಟ್ರೈನ್ ಮಾಡುವಂಥವ್ರು ಕೂಡ ಅವ್ರಿಗೆ ಸರ್ಟಿಫೈ ಆಗಿದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇದನ್ನು ಒಂದು ಮೇನ್ ಕಾಸ್ ಅನ್ಸುತ್ತೆ ಅಲ್ವಾ? ಅವರು ಯಾರು ಅಲ್ಲಿ ಟ್ರೈನರ್ಸ್ ಅಂತ ಇರ್ತಾರೆ ಅವ್ರ ಸರ್ಟಿಫಿಕೇಶನ್ನ ಒಂದು ಗೌರ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಮಾಡೋದು ಮುಖ್ಯ. ಎರಡನೇದು, ಅಲ್ಲಿ ಏನಾದರೂ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಒಂದು CPR ಮಾಡೋಕ್ಕೆ ಅವ್ರಿಗೆ ಟ್ರೈನಿಂಗ್ ಇರಬೇಕು. ಮೂರನೇದು, ಎಲ್ಲ ಪಾಶ್ಚಾತ್ಯ ದೇಶದಲ್ಲಿ ಹಾದಿಯಲ್ಲಿ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಅಂತ ಇರ್ತವೆ. ಈ ತರ ಸಡನ್ ಆಗಿ ಕೊಲ್ಯಾಪ್ಸ್ ಆದ್ರೆ ಒಂದು ರೆಸ್ಪಾನ್ಸ್ ಟೀಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಅಲ್ಲಿ ಒಂದು ಡಿಫಿಬ್ರಿಲೇಟರ್ ಅಂತ ಇರುತ್ತೆ. ನಾವು ಅಟ್ಲೀಸ್ಟ್ ಇದೆಲ್ಲ ಜಿಮ್ಸ್ ಅಲ್ಲಿ ಆ ತರ ಒಂದು ಡಿಫಿಬ್ರಿಲೇಟರ್ ಇಡಿಸಿದ್ರೆ, ಆಮೇಲೆ ಇವ್ರಿಗೆ ಟ್ರೈನಿಂಗ್ ಕೊಟ್ರೆ, ಈ ತರ ಅರೆಸ್ಟ್ ಆಗಿರೋ ಪೇಷಂಟ್ಸ್ಗೆ ಇಮಿಡಿಯೇಟ್ ಸೂಕ್ತ ಟ್ರೀಟ್ಮೆಂಟ್ ಸಿಕ್ಕರೆ ಸರ್ವೈವಲ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ಈ ಎಕ್ಸಸೈಸ್ನ ಬಗ್ಗೆ ಈಗಾಗಲೇ ಅಭಿಜಿತ್ ಅವ್ರು ಹೇಳಿದ್ರು. ಡಾಕ್ಟರ್ ಪವನ್ ಕುಮಾರ್ ಅವರೇ, ನೋಡಿ ಈ ಮೊದಲೆಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತಲೂ ಪ್ರಯರ್ ಆಗಿ ಒಂದಷ್ಟು ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದ್ವು. ಬೆವರೋದಾಗಿರ್ಬೋದು ಅಥವಾ ಚೆಸ್ಟ್ ಪೇಯ್ನ್ ಬರುವಂಥದ್ದಾಗಿರ್ಬೋದು, ಈ ರೀತಿಯಾಗಿದ್ದು. ಆದರೆ ಈಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಿಂಪ್ಟಮ್ಸ್ ಇರೋದಿಲ್ವಾ? ಹಾಗಾದ್ರೆ ಇದಕ್ಕೆ ಕಾರಣ ಏನು? ನೋಡಿ, ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತಂದಾಗ ಈಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಬಂದರೆ ಅವ್ರಿಗೆ ಒಂಥರ ಸಿ ಡೆತ್ ಇನ್ ಫ್ರಂಟ್ ಆಫ್ ದೆಮ್, ಸಾವೇ ಮುಂದೆ ಬಂದು ಕೂತಾಗ ಅನಿಸ್ತಾ ಇರುತ್ತೆ. ಒಂಥರ ಹೆವಿನೆಸ್ ಆಫ್ ದಿ ಚೆಸ್ಟ್ ಇರ್ತಕ್ಕಂಥದ್ದು, ಅಥವಾ ಕುತ್ತಿಗೆ ನೋವು ಬರೋದು, ಬೆನ್ನು ನೋವು ಬರೋದು, ಅಥವಾ ಎಡಗೈಯಲ್ಲಿ ಸ್ವಲ್ಪ ನೋವು ಅಥವಾ ಜೋಮ್ ಬರ್ತಕ್ಕಂಥದ್ದು, ಬೆರಳುಗಳಲ್ಲಿ ಎಡಗೈ ಬೆರಳುಗಳಲ್ಲೂ ಕೂಡ ಜೋಮ್ ಬರ್ತಕ್ಕಂಥದ್ದು ಅಥವಾ ನೋವು ಆಗ್ತಕ್ಕಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯವಾದ ಸಿಂಪ್ಟಮ್ಸ್ ಇರೋದು. ಇದರ ಜೊತೆಗೆ ನೋವು ಬಂದಾಗ ಸ್ವಲ್ಪ ಸ್ವೆಟ್ಟಿಂಗ್ ಆಗೋದು ಕೂಡ ಇರೋದು. ಆದರೆ ಈಗ ಸಾಕಷ್ಟು ಜನರಲ್ಲಿ, ಎಸ್ಪೆಷಲಿ ಡಯಾಬಿಟಿಸಲ್ಲಿ ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಸಾಕಷ್ಟು ಜನ ಡಯಾಬಿಟಿಸ್ ಇರ್ತಕ್ಕಂಥವ್ರಲ್ಲಿ ಯಾವುದೇ ಥರನಾದ ಪೇನ್ ಏನೂ ಬರಲ್ಲ. ನೀವು ಸಾಕಷ್ಟು ಕಡೆ ನೋಡಿರ್ಬೋದು, ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಹಾಗೆ ಹೋಗ್ಬಿಟ್ರು ಅಂತಾರೆ. ಸೊ ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಪಾರ್ಕಲ್ಲಿ ವಾಕ್ ಮಾಡ್ತಾ ಇರ್ತಾರೆ, ಸೊ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಅವ್ರಿಗೆ ಯಾವುದೇ ಥರನಾದ ಸಿಂಪ್ಟಮ್ಸ್ ಇರೋದಿಲ್ಲ. ಮೋಸ್ಟ್ ಆಫ್ ದೆಮ್ ಅವ್ರಿಗೆಲ್ಲರಿಗೂ ಕೂಡ ಒಂಥರ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಡಯಾಬಿಟಿಕ್ಸಲ್ಲಿ. ಹಾಗೆ ಡಯಾಬಿಟಿಕ್ಸು ಸ್ವಲ್ಪ ಹುಷಾರಾಗಿರಬೇಕು, ಯಾಕೆಂದರೆ ಯಾವುದೇ ಥರನಾದ ಸಿಂಪ್ಟಮ್ಸ್ ಬರ್ದೇನೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಇವರು ರೆಗ್ಯುಲರ್ ಆಗಿ ಇವರ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು. ಎಸ್ಪೆಷಲಿ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸ್ಕೋಬೇಕು. ಆಗ ಅವರು ಬೇಸ್ ಲೈನ್ ಹಾರ್ಟ್ ಯಾವ ರೀತಿ ಇದೆ, ಸೊ ಒಂದ್ಸಲ ಟೆಸ್ಟ್ ಆಗಿರಬೇಕು. ಒಂದು ECG ಆಗಲಿ, ಎಕೋ ಆಗಲಿ, ಒಂದು ಟ್ರೆಡ್ಮಿಲ್ ಟೆಸ್ಟ್, ಇವೆಲ್ಲ ಮಾಡಿಸಿದ್ರೆ ಸೊ ಅವ್ರಿಗೆ ಯೂಶಲಿ
ಅವರ ಬೇಸ್ ಲೈನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗೂ ಇನ್ನೂ ಕೆಲವರು ಏನಂದರೆ ಈ ಎಕ್ಸಸೈಸಸ್ ಮಾಡ್ತಕ್ಕಂಥವ್ರು, ಈಗ ನಾವು ನಾರ್ಮಲ್ ಆಗಿ ಹೇಳ್ತೀವಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಡೈಲಿ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ವಾಕನ್ನು ಮಾಡಿ, ಬ್ರಿಸ್ಕ್ ವಾಕನ್ನು ಮಾಡಿ. ಅದು ಈಗ ನಾವು ಜನರಲೈಸ್ ಮಾಡೋದಕ್ಕಾಗೋದಿಲ್ಲ. ಒಂದು ಅವರ ವಯೋಮಿತಿಗೆ ಅನುಗುಣವಾಗಿ ಅಥವಾ ಅವರ ದೇಹದ ಸ್ಟ್ಯಾಮಿನಾ ಯಾವ ರೀತಿ ಇರುತ್ತೆ ಅಥವಾ ಅವರು ಎಕ್ಸಸೈಸ್ಗೆ ಯಾವ ರೀತಿ ಅಕ್ಲಮಟೈಸ್ ಆಗ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಆಗಿ ಅಡ್ವೈಸ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಜನರಲೈಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈಗಾಗಲೇ ಇವರು ಹೇಳಿದಾಗೆ ಕೆಲವರಿಗೆ ಒಂದು ಸ್ಟ್ಯಾಮಿನಾ ಜಾಸ್ತಿ ಇರುತ್ತೆ, ಕೆಲವೊಂದು ಏಜಲ್ಲಿ 40ಅಲ್ಲಿ ಅವ್ರು ಚೆನ್ನಾಗಿರ್ತಾರೆ, ಇನ್ನು ಕೆಲವರು 60ನಲ್ಲಿ ಅವ್ರಿಗಿಂತ ಚೆನ್ನಾಗಿರ್ತಾರೆ. ಸೊ ಒಂದೊಂದು ಪೇಷಂಟ್ಗೂ ಕೂಡ ಯಾವ ರೀತಿಯಾಗಿ ಅವ್ರಿಗೆ ಅವಶ್ಯಕತೆ ಇದೆ ನೋಡಿಕೊಂಡು ನಾವು ಎಕ್ಸಸೈಸಸ್ನ ಅಥವಾ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು ಅಥವಾ ಬೇರೆ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು ಒಂದು ಸಣ್ಣ ಇಂಟರಪ್ಷನ್ ಪವನ್ ಕುಮಾರ್ ಸರ್, ಈಗ ನೀವು ಹೇಳಿದ್ರಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಎಕ್ಸಸೈಸ್ ಇರುತ್ತೆ, ಅವ್ರು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಾಗತ್ತೆ ಅಂತ. ಆದರೆ ಈಗ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವಾಗ ಎಕ್ಸಸೈಸ್ ಆಗುತ್ತೆ, ನಾನು ಯಾವಾಗ ಹೆಚ್ಚಿಗೆ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತೇಳಿ, ಅದು ನನಗೆ ಹೇಗೆ ಗೊತ್ತಾಗತ್ತೆ ಅಂತ. ನೋಡಿ, ಇದು ತುಂಬ ಒಂದು ಒಳ್ಳೆ ಕ್ವೆಶ್ಚನ್ ಇದು. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ದೇಹವನ್ನು ದಂಡಿಸಬಾರದು. ನಮಗೆ ಯಾವಾಗಲೂ ಎಕ್ಸಸೈಸ್ ನಾವು ಮಾಡಬೇಕು ಅಂತಂದರೆ ನಮಗೆ ವಿ ಶುಡ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ನಮ್ಮ ದೇಹಕ್ಕೆ ಅದು ಒಗ್ಕೋಬೇಕು, ನಮಗೆ ಚೆನ್ನಾಗಿದಿರಬೇಕು. ಯಾವಾಗಲೂ ಅಷ್ಟೇ ನಾವೀಗ ಕೆಲವೊಂದು ಹೈ ಇಂಟೆನ್ಸಿಟಿ, ಮಾಡ್ರೇಟ್ ಇಂಟೆನ್ಸಿಟಿ ಅಥವಾ ಲೋ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಈ ಒಂದು ಎಕ್ಸಸೈಸನ್ನು ಶುರು ಮಾಡಬೇಕಾದ್ರೆ ಯಾರಿಗೇ ಆಗಲಿ ಅವ್ರಿಗೆ ಏನಾರು ಬೇರೆ ಕಾಯಿಲೆಗಳಿದೆಯಾ ಫಸ್ಟು ನೋಡ್ಕೋಬೇಕು. ಈಗ ಒಂದು ಆರ್ಥರೈಟಿಸ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಜಾಸ್ತಿ ಓಡಾಡೋದಕ್ಕಾಗಲ್ಲ. ಸೊ ಅವ್ರಿಗೆ ಓಡಾಡೋದು ಬಿಟ್ಟು ಬೇರೆ ಥರನಾದ ಎಕ್ಸಸೈಸ್ಗಳು ಸಾಕಷ್ಟು ಇದ್ದಾವೆ, ಅವನ್ನ ನಾವು ಅಡ್ವೈಸ್ ಮಾಡ್ಬೋದು. ಈಗ ಡಯಾಬಿಟಿಸ್ ಇರುತ್ತೆ, ನಾನು ಈಗಾಗಲೇ ಹೇಳಿದಾಗೆ ಅವ್ರಿಗೆ ಒಂದು ನಾರ್ಮಲ್ ಆಗಿ ಒಂದು ಬ್ರಿಸ್ಕ್ ವಾಕನ್ನು ಮಾಡ್ಬೋದು. ಅವರು ಡೈಲಿ ಒಂದು 45 ಮಿನಿಟ್ಸ್ ಟು 1 ಅವರ್ ವಾಕನ್ನು ಮಾಡ್ಬೋದು. ಇನ್ನು ಕೆಲವರು ಈಗ ಎಕ್ಸಸೈಸ್ ಮಾಡಬೇಕಾದ್ರೆ ಈಗ ಎಲ್ಲೋ ಒಂದು ಕಡೆ ಅವರಿಗೆ ಕ್ರ್ಯಾಂಪ್ಸ್ ಬರುತ್ತೆ. ನಾನು ಈಗಾಗಲೇ ಹೇಳಿದೆ, ಈ ಮಸಲ್ಸ್ ಕ್ಯಾಚ್ ಆಗುವಂಥದ್ದು ಅಥವಾ ಸ್ಪ್ರೈನ್ ಆಗೋದು ಅಥವಾ ಜಾಯಿಂಟ್ ಪೇನ್ ಬರ್ತಕ್ಕಂಥದ್ದು ಅಥವಾ ಒಂಥರ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು, ಸ್ವೆಟ್ಟಿಂಗ್ ಬರ್ತಕ್ಕಂಥದ್ದು, ತೀರಾ ಸುಸ್ತಾಗೋದು ಅಥವಾ ಚೆಸ್ಟ್ ಪೇನ್ ಬರೋದು, ಇವು ಯಾವುದೇ ಸಿಂಪ್ಟಮ್ಸ್ ಬಂದಾಗ ಅವರು ಎಕ್ಸಸೈಸನ್ನು ಕಂಟಿನ್ಯೂ ಮಾಡಬಾರ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರ ದೇಹಕ್ಕೆ ಅವರು ದಂಡಿಸ್ತಾ ಇರ್ತಾರೆ. ಸೊ ಆಗ ಅವರು ರೆಸ್ಟ್ ತೆಗೆದುಕೊಂಡು ವೈದ್ಯರನ್ನು ಕಾಣಬೇಕು. ಯಾಕಂದರೆ ನಮಗೆ ಈಗ ಇಷ್ಟಕ್ಕೆ ಆಗ್ತಾ ಇಲ್ಲ, ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಥವಾ ಬೇರೆ ಏನಾರ ತೊಂದರೆ ಇದೆಯಾ ಅವನ್ನ ನೋಡಿಸ್ಕೊಂಡು ಆಮೇಲೆ ಅವರು ಎಕ್ಸಸೈಸ್ ಯಾವ ರೀತಿ ಎಕ್ಸಸೈಸ್ಗಳನ್ನು ಮಾಡಬೇಕು ಅಂತ ವೈದ್ಯರ ಸಲಹೆ ಪಡ್ಕೊಂಡು ಆಮೇಲೆ ಅವರು ಎಕ್ಸಸೈಸ್ ಮಾಡ್ಬೋದು. ಇನ್ನೊಂದು, ಈಗ ಕೆಲವಾರು ಜನ ಈಗ ವೆಯ್ಟ್ ರಿಡಕ್ಷನ್ ಇದೊಂದು ದೊಡ್ಡ ಒಂದು ಕಾಯಿಲೆ ಆಗಿದೆ. ಏನೋ ಒಂದು ತಿಂಗಳಲ್ಲಿ 10 kg ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿ ಒಂದು ವೆಯ್ಟ್ ರಿಡಕ್ಷನ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಹೈ ಪ್ರೋಟೀನ್ ಡಯಟ್ ತೆಗೆದುಕೊಂಡು ಅಥವಾ ಹೈ ಫ್ಯಾಟ್ ಡಯಟ್ ತೆಗೆದುಕೊಂಡು ಅಥವಾ ಅವರು ಎಲ್ಲ ಊಟವನ್ನು ಬಿಟ್ಟು ಸರಿಯಾಗಿ ಡಯಟನ್ನು ಮೇಂಟೈನ್ ಮಾಡಿದೆ, ಒಂದು ಬ್ಯಾಲೆನ್ಸ್ ಡಯಟನ್ನು ತೆಗೆದುಕೊಳ್ಳದೆ ಈ ಜಿಮ್ಗಳಲ್ಲೂ ಕೂಡ ಈ ಸಾಕಷ್ಟು ಈ ಹರ್ಬಲ್ ಪೌಡರ್ಸ್ ಇವೆಲ್ಲ ಬರ್ತವೆ, ಇವನ್ನೆಲ್ಲ ತೆಗೆದುಕೊಂಡು ಈ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಸೊ ಅನ್ಹೆಲ್ತಿ ಸ್ಟೀರಾಯ್ಡ್ಸ್ಗಳನ್ನು ತೆಗೆದುಕೊಂಡು ಈ ಅನ್ಹೆಲ್ತಿ ಹ್ಯಾಬಿಟ್ಸನ್ನೆಲ್ಲ ಇದು ಮಾಡಿಕೊಂಡು ಕೂಡ ಈ ದೇಹವನ್ನು ದಂಡಿಸ್ತಾರಲ್ಲ, ಇಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ಗಳು ಕೂಡ ಸಾಕಷ್ಟು ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಒಂದು ಬಾಡಿನ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಬೇಕು, ಹಾಗೆ ಒಂದು ರೆಗ್ಯುಲರ್ ಒಂದು ಎಕ್ಸಸೈಸ್ ಬೇಕು ಅಥವಾ ವಾಕಿಂಗ್ ಆಗಲಿ, ಮತ್ತು ಹಾಗೆ ನಮ್ಗೆ ಒಂದು ಡಯಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನಾವು ವೈದ್ಯರಲ್ಲಿ ಅಥವಾ ಡಯಟಿಷಿಯನ್ ಹತ್ರ ಕೂತ್ಕೊಂಡು ಸಮಾಲೋಚಿಸಿ ಯಾವ ರೀತಿಯಾಗಿ ನಾವು ಏನು ತೆಗೆದುಕೋಬೇಕು, ಯಾವ ರೀತಿಯಾಗಿ ಹೆಲ್ತಿ ಫುಡ್ಡನ್ನು ತೆಗೆದುಕೊಂಡು ನಮ್ಮ ದೇಹವನ್ನು ಕಾಪಾಡ್ಕೋಬೇಕು, ಎಷ್ಟು ಮಟ್ಟದಲ್ಲಿ ಎಕ್ಸಸೈಸ್ ಮಾಡಿಸ್ಬೇಕು ಅಥವಾ ನಮ್ಮ ಹಾರ್ಟ್ಗೆ ಯಾವ ಮಟ್ಟಕ್ಕೆ ಹೋದಾಗ ನಮಗೆ ಅದು ಡೇಂಜರ್ ಆಗುತ್ತೆ, ಇವೆಲ್ಲ ಒಂದು ಬೇಸ್ ಲೈನ್ ಒಂದು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸಿ ಆಮೇಲೆ ಅದನ್ನು ಮುಂದುವರಿಯೋದು ವಾಸಿ. ಅಥವಾ ರೆಗ್ಯುಲರ್ ಆಗಿ ನಾವು ಏನು ಈ ವಾಕಿಂಗ್ ಇದೆಯಲ್ಲ, ಇದು ದಿ ಬೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಒಂದು 45 ಮಿನಿಟ್ಸ್ ಟು 1 ಅವರ್ ಡೈಲಿ ವಾಕನ್ನು ಮಾಡಿದ್ರೆ ಎಲ್ಲರೂ ಕೂಡ ಹೆಲ್ತಿಯಾಗೇ ಇರ್ತಾರೆ. ಓಕೆ ಪವನ್ ಕುಮಾರ್ ಅವರು, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಅಭಿಜಿತ್ ಸರ್, ಆಗಲೇ ನೋಡಿ ಒಂದಷ್ಟು ಕಾರಣಗಳನ್ನು ನಾವು ಹೇಳ್ತಾ ಹೋದ್ವಿ. ಈಗ ನನಗೆ ಡಯಾಬಿಟೀಸ್ ಇಲ್ಲ, ನಾನು ಎಕ್ಸಸೈಸ್ ಮಾಡೋದಿಲ್ಲ, ನಾನು ಜಿಮ್ಮಿಗೆ ಹೋಗೋದಿಲ್ಲ, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನಾನು ಒಳ್ಳೆ ಫುಡ್ಡನ್ನ ಸೇವನೆ ಮಾಡ್ತೀನಿ, ಇದನ್ನು ಹೊರತಾಗಿಯೂ ಕೂಡ ಸಡನ್ ಆಗಿ ಒಂದಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಮುಂದೆ ವೈದ್ಯರಿಗೂ ಕೂಡ ಗೊತ್ತಾಗೋದಿಲ್ಲ. ಅದು ಯಾಕೆ ಅಂತ? ಅಲ್ಲ, ಈಗ ಸೈನ್ಸ್ ಇಸ್ ಆಲ್ವೇಸ್ ಇವಾಲ್ವಿಂಗ್ ಅಂತ ಹೇಳ್ತೀವಿ. ನಮಗೆ ಗೊತ್ತಿರೋದು ಫ್ಯಾಕ್ಟರ್ಸ್ ಇದನ್ನ ನಾವು ಒಂದು ವೇಳೆ ಕಂಟ್ರೋಲ್ ಮಾಡ್ಕೊಂಡ್ರೆ 90% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್. ಈ ಕೆಲವೊಂದು 10% ಏನು ಗೊತ್ತಿರೋದಿಲ್ಲ ಅಂತ ನಾವು ಹೇಳ್ತೀವಲ್ಲ, ಅವ್ರಿಗೂ ಕೆಲವೊಂದು ಸೈಲೆಂಟ್ ಫ್ಯಾಕ್ಟರ್ಸ್ ಇರ್ತವೆ. ಅವೇ ಇವಾಗ ಕೆಲವೊಂದು ಲಿಪೋಪ್ರೋಟೀನ್ ಎ ಅಂತ ಇರುತ್ತೆ, ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತ ಇರುತ್ತೆ, HSCRP ಅಂತ ಇರುತ್ತೆ. ಇವು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಟೆಸ್ಟ್ಗಳು. ಇದು ಒಳಗಡೆ ಇರೋ ಇನ್ಫ್ಲಮೇಷನ್ ಕೆಲವೊಂದ್ಸತಿ ಗೊತ್ತಾಗುತ್ತೆ. ಸೊ ಒಂದು ಏಜ್ ಆದ್ಮೇಲೆ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲಾನು ನಾರ್ಮಲ್ ಇದೆ ಅಂತಂದ್ರೆ ಮುಂದೆ ನೀವು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಒಂದು 2 to 3 years ಆದ್ಮೇಲೆ
ಟೈಮಲ್ಲಿ ಚೆಕಿಂಗ್ ಮಾಡಿಸ್ಕೊಳ್ಬಹುದು. ಬಟ್ ಅದು ಬೇಸಿಕ್ ರಿಸ್ಕ್ ಪ್ರೊಫೈಲೇ ಗೊತ್ತಿಲ್ಲ, ನಮ್ಗೆ ಏನು ಆಗಿಲ್ಲ ಏನು ಇಲ್ಲ ಅಂತಂದ್ರೆ ಇವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ನಿಮ್ಗೆ ಸಿಂಪ್ಟಮ್ ಬರೋಕ್ಕಿಂತ ಮುಂಚೆನೆ ಕೆಲವೊಂದು ಸೆನ್ಸಿಟಿವ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಕಂಡುಹಿಡಿಯುವಂಥದ್ದು. ನಿಮಗೆ ಸಿಂಪ್ಟಮ್ಸ್ ಬರಬೇಕು ಅಂತ ಇಲ್ಲ. ಇವಾಗ ನಮ್ ಜ್ವರ ಬಂದಿದೆ ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗುತ್ತೀನಿ ಅನ್ನೋದು ಇನ್ಫೆಕ್ಟಿವ್ ಕಾಸಸ್ಗೆ. ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ನಾವೇ ಪ್ರೋಆಕ್ಟಿವ್ ಆಗಿ ನೋಡ್ಕೊಂಡು ಚೆಕಪ್ ಮಾಡಿ ಈ ಪ್ಯಾರಾಮೀಟರ್ಸ್ ಎಲ್ಲ ಯಾವ ತರ ಇದೆ, ಸಿಂಪ್ಟಮ್ಸ್ ಇರೋದಿಲ್ಲ ಆ ಟೈಮಲ್ಲಿ, ಯಾವ ಸಿಂಪ್ಟಮ್ಸ್ ಇರೋದಿಲ್ಲ. ಆ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ ರಿಸ್ಕ್ ಫ್ಯಾಕ್ಟರ್ಸು ಅಲ್ಲಿ ಬಿಲೋ ದ ದಿಸ್ ಥಿಂಗ್ ಕಾಣ್ತಾ ಇರುತ್ತೆ. ಅದನ್ನ ನಾವು ಮೆಜರ್ ಮಾಡಿಬಿಟ್ಟು ನೋಡಿದ್ರೆ ಎಷ್ಟೋ ಮಟ್ಟಿಗೆ ಇವೆಲ್ಲ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಇದು ಹೃದಯದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಾಗಲೇ ನಮ್ಮೆಲ್ಲರ ಹೃದಯದ ರಹಸ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಇಲ್ಲಿ ಹೃದಯಾಘಾತ ಆಗಬೇಕು ಅಂತಾದರೆ ಯಾವುದೇ ಇಂಥದ್ದೇ ಸಿಂಪ್ಟಮ್ಸ್ ಇರಬೇಕು ಅಂತ ಇಲ್ಲ. ಆದರೆ ಒಂದು ಸಣ್ಣ ಸಿಂಪ್ಟಮ್ಸ್ ಬಂದ ತಕ್ಷಣ ನಾವು ಏನೆಲ್ಲ ಮಾಡಬಹುದು? ಡಾಕ್ಟರ್ ಅಭಿಜಿತ್ ಅವರೇ ಆಗಲೇ ಮಾತಾಡ್ತಾ ಇದ್ವಿ ನೋಡಿ, ಎಲ್ಲ ಸಂದರ್ಭದಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಸಿಂಪ್ಟಮ್ಸ್ ಇರಬೇಕು ಅಂತ ಇಲ್ಲ ಅಂತ ಹೇಳ್ತಾ ಇದ್ರಿ. ಆಯಿತು, ಒಂದು ಸಣ್ಣ ಸಿಂಪ್ಟಮ್ಸ್ ಕಂಡು ಬಂತು, ನನಗೆ ಎದೆ ನೋವಾಯಿತು ಅಥವಾ ಚೆಸ್ಟ್ ಪೇಯ್ನ್ ಬಂತು, ಶಿವರ್ ಆಗ್ತಾ ಇದ್ದೀನಿ, ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ತಕ್ಷಣಕ್ಕೆ ಏನು ಮಾಡಬೇಕು? ತಕ್ಷಣಕ್ಕೆ ಫಸ್ಟು ಹಾರ್ಟ್ ಪೇನ್ ಅಥವಾ ಈ ಥರ ಎದೆ ತುಂಬ ಗ್ಯಾಸ್ ಅನ್ನಿಸ್ತಾ ಇದೆ, ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತಂದರೆ ಹತ್ತಿರ ಇರೋ ಹಾಸ್ಪಿಟಲ್ಗೆ ಹೋಗ್ಬೇಕು, ಒಂದು ECG ಮಾಡಿಸ್ಬೇಕು. ದಟ್ ಈಸ್ ದ ಫಸ್ಟ್ ಗೈಡ್ಲೈನ್. ಅದರದ್ದು ಸಿವಿಯಾರಿಟಿ ಮೇಲೆ ನೀವು ಮುಂದಿನ ಡಿಸಿಷನ್ಸ್ ತಗೊಳ್ಬೇಕು. ಅವರು ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳ್ತಾರೆ ECGಯಲ್ಲಿ ಏನು ವ್ಯತ್ಯಾಸಗಳಿಲ್ಲ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಕೆಲವೊಂದು ಸತಿ ಫಸ್ಟ್ ECGಯಲ್ಲಿ ಏನು ಬರೋದಿಲ್ಲ, ನೆಕ್ಸ್ಟ್ ECGಯಲ್ಲಿ ಒಂದು ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಮಾಡಿ ನಿಮ್ಗೆ ಗ್ಯಾಸೇ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮೆಡಿಕೇಶನ್ಸ್ ಕೊಡ್ತಾರೆ. ಅದಾದ್ಮೇಲೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ECG ನೋಡ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ನೋಡ್ತಾರೆ. ಅವು ಎರಡರಲ್ಲೂ ಏನು ತೊಂದರೆ ಬಂದಿಲ್ಲ, ಎಲ್ಲಾನು ನಾರ್ಮಲ್ ಆಗಿದೆ, ಆ ಟೈಮಲ್ಲಿ ಇಕೋ ಕೂಡ ನಾರ್ಮಲ್ ಆಗಿದೆ ಅಂತಂದ್ರೆ ಒಂದು ಟ್ರೆಡ್ಮಿಲ್ ಮಾಡಿಸ್ತಾರೆ. ಇದೆಲ್ಲ ಮಾಡಿದ್ರೆ ಒಂದು ಪೂರ್ತಿ ಸೈಕಲ್ ಕಂಪ್ಲೀಟ್ ಆಗತ್ತೆ. ಅದು ಇಟ್ಸ್ ಅ ವೆರಿ ಸೇಫ್ ಝೋನ್. ಇದೆಲ್ಲಾನು ನಾರ್ಮಲ್ ಇತ್ತು ಅಂತಂತಂದ್ರೆ ಈ ನಿಮಗಾಗಿರೋ ಚೆಸ್ಟ್ ಪೇನು ಹಾರ್ಟ್ ಅಟ್ಯಾಕ್ ಅಂತ ಅಥವಾ ಅರ್ಲಿ ಫೇಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಡಿಸ್ಪ್ರೂವ್ ಮಾಡೋಕ್ಕೆ ಇವೆಲ್ಲ ಸೀರೀಸ್ ಆಫ್ ಟೆಸ್ಟ್ ಹೆಲ್ಪ್ ಆಗುತ್ತೆ. ಇಲ್ಲ ಯಾವಾಗಲೋ ಒಂದ್ಸತಿ ಬಂದು ಹೋಗ್ತಾ ಇರುತ್ತೆ ನೋವು, ಯಾವಾಗೋ ಒಂದ್ಸತಿ ಬರುತ್ತೆ ಅಂದಾಗ ಮೋರ್ ಎಲೆಕ್ಟಿವ್ಲಿ ನೀವು ಡಿಸಿಷನ್ ತಗೊಂಡು ಹೋಗ್ಬಿಟ್ಟು ನಿಮ್ಮ ಕಾರ್ಡಿಯಾಲಜಿಸ್ಟ್ನ ನೋಡ್ಬಿಟ್ಟು ಇವೇ ಟೆಸ್ಟ್ಗಳು ಮಾಡಿ, ಇಲ್ಲ ಇವೆಲ್ಲ ನಾರ್ಮಲ್ ಇದೆ ಆದ್ರೂ ನಂಗೆ ಬರ್ತಾ ಇದೆ ಅಂತ ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ CT ಸ್ಕ್ಯಾನ್ ಮಾಡಲು ಸಜೆಸ್ಟ್ ಮಾಡ್ಬೋದು. ಅಥವಾ ಕೆಲವೊಂದು ಅಡ್ವಾನ್ಸ್ ಟೆಸ್ಟ್ ಇರುತ್ತೆ, HSCRP ಅಂತ, ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ನಾವು ಕಂಡುಹಿಡಬಹುದು. ಈ ತರ ಸ್ಟೆಪ್ ವೈಸ್ ಪ್ರೋಗ್ರೆಷನ್ ಇರುತ್ತೆ. ಬಂದವ್ರಿಗೆಲ್ಲರಿಗೂ ಆಂಜಿಯೋಗ್ರಾಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಸೀರಿಯಲಿ ಒಂದು ಸಿಂಪಲ್ ಟೆಸ್ಟ್ ಮಾಡಿಬಿಟ್ಟು ನೋಡಿ, ಅದರಲ್ಲಿ ನಮ್ಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗ್ ಹೋಗ್ಬಿಟ್ಟು ಕ್ಲಿಯರ್ ಮಾಡುವಂಥದ್ದು. ಇದು ಸಿಸ್ಟಮಿಕ್ ಕ್ಲಿನಿಕಲ್ ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ನ ರೆಸ್ಪೆಕ್ಟ್ ಮಾಡಿದ್ರೆ more than 98% of the times we will not miss these problems. ಓಕೆ ಅಭಿಜಿತ್ ಸರ್, ಈ ಸಾಮಾನ್ಯ ಜನರಿಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂದ್ರೆ ನಮಗೆ ಗೊತ್ತಿದೆ ನೋಡಿ, ಹಾರ್ಟ್ ಇಂದ ರಕ್ತ ಪಂಪ್ ಆಗುತ್ತೆ, ಪ್ರತಿಯೊಂದು ದೇಹದ ಭಾಗಕ್ಕೂ ರಕ್ತ ಪಾಸ್ ಆಗ್ತಾ ಇರುತ್ತೆ. ಆಗ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ಹಾಗಾದ್ರೆ ಅದು ಬ್ಲಾಕೇಜ್ ಅಂದ್ರೆ ಹೇಗೆ ಅಂತೆಲ್ಲ ಹೇಳ್ತಾರೆ. ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನು ವಿವರಿಸೋದಾದ್ರೆ ಹೇಗೆ ಅಂತ? ಆರ್ಗನ್ ಎಲ್ಲರಿಗೂ ಗೊತ್ತು, ಹಾರ್ಟ್ ಎಲ್ಲಾ ಶರೀರಕ್ಕೆ ಬ್ಲಡ್ ಪಂಪ್ ಮಾಡುತ್ತೆ. ಬಟ್ ಹಾರ್ಟ್ ಪಂಪ್ ಮಾಡಬೇಕು ಅಂದ್ರೆ ಹಾರ್ಟ್ ಓನ್ ಬ್ಲಡ್ ಸಪ್ಲೈ ಇರುತ್ತೆ. ಆ ಬ್ಲಡ್ ಸಪ್ಲೈ ಅಲ್ಲಿ ಬ್ಲಾಕೇಜಸ್ ಬಂದಾಗನೇ ಇವೆಲ್ಲ ಸಂಭವಿಸೋದು. ಆ ಬ್ಲಡ್ ಸಪ್ಲೈ ಅಲ್ಲಿ ಬ್ಲಾಕೇಜಸ್ ನಿಧಾನಕ್ಕೆ ಶುಗರು, BP, ಕೊಲೆಸ್ಟ್ರಾಲು, ಸ್ಮೋಕಿಂಗು, ಸೆಡೆಂಟ್ರಿ ಲೈಫ್ ಇದ್ರೆ ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಬಾಡಿ ಲೆವೆಲ್ ಅಲ್ಲಿ ಆ ಪ್ರಮಾಣ ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಕೊಳ್ಳೋಕೆ ನಾವು ಅಡ್ವೈಸ್ ಮಾಡ್ತೀವಿ. ಎಕ್ಸರ್ಸೈಸ್ ಮಾಡಿದ್ರೆ ವ್ಯಾಸೋಡೈಲಿಟೇಷನ್ ಅಂತ ಆಗುತ್ತೆ. ಇದೆಲ್ಲ ಬ್ಲಾಕೇಜಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಅಟ್ಯಾಕ್ ಅಂದ್ರೆ ಏನಂದ್ರೆ ಆ ಬ್ಲಾಕೇಜ್ಗಳು ಯಾವ್ದು 50-60% ಸೇರ್ಕೊಂಡಿರ್ತವೆ. ಸಡನ್ ಆಗಿ ಅದರಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಟ್ಟು 50-60% ಇದ್ದಿದ್ದು ವಿದಿನ್ 50-60% ನಿಮಗೆ 15 ವರ್ಷದಿಂದ ಎದ್ದಿರ್ಬೋದು. ಬಟ್ ಸಡನ್ ಆಗಿ ಅದು ಒಂದು 2-3 ದಿವಸದಲ್ಲೋ ಅಥವಾ ಕ್ಷಣಗಳಲ್ಲಿ ಅದು 50-60% ಇದ್ದಿದ್ದು 100% ಆಗಿ ಕಂಪ್ಲೀಟ್ ಬ್ಲಾಕೇಜ್ ಆಗ್ಬಿಟ್ಟು, ಈಗ ಕೈಗೆ ಹೇಗೆ ರಕ್ತ ಇದು ಗಟ್ಟಿಯಾಗಿ ಚುಚ್ಚಿದ್ರೆ ಇಲ್ಲಿ ಕೈಯಲ್ಲಿ ರಕ್ತ ಇರೋದಿಲ್ವೋ ಆ ತರ ಹಾರ್ಟ್ ಅಲ್ಲಿ ಕೂಡ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟು ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದು ಅಷ್ಟು ಸಡನ್ ಆಗಿ ಚೋಕಿಂಗ್ ಆಫ್ ದ ಬ್ಲಡ್ ಆದಾಗ ಸಡನ್ಲಿ ಹಾರ್ಟ್ ಅಲ್ಲಿ ಅರಿದ್ಮಿಯಾಸ್ ಅಂತ ಆಗತ್ತೆ. ಅಂದ್ರೆ ಹಾರ್ಟ್ ಇರ್ರೆಗ್ಯುಲರ್ ಆಗಿ ರಕ್ತ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇರ್ರೆಗ್ಯುಲರ್ ಆಗಿ ಬೀಟಿಂಗ್ ಆಗಿ ಅರಿದ್ಮಿಯಾಸ್ ಅಂತ ಆಗತ್ತೆ. ಅದರಿಂದ ಇಷ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಅಂತಂತಂದ್ರೆ 200-250 ಬೀಟ್ಸ್ಗೆಲ್ಲ ಬಡ್ಕೊಂಡ್ಬಿಟ್ಟು ಎಫೆಕ್ಟಿವ್ ಕಾಂಟ್ರಾಕ್ಷನ್ ಆಗೋ ಎಬಿಲಿಟಿ ಕಳ್ಕೊಂಡ್ಬಿಡುತ್ತೆ. ಎಫೆಕ್ಟಿವ್ ಕಾಂಟ್ರಾಕ್ಷನ್ ಆಗದೆ ಇದ್ರೆ ಬ್ರೈನ್ಗೆಲ್ಲ ಬ್ಲಡ್ ಸಪ್ಲೈ ಹೋಗ್ದೇನೆ ಕುಸಿಯೋದು, ಬೀಳೋದು. ಆ ಟೈಮಲ್ಲಿ ಅರಿದ್ಮಿಯಾ ಆಗ್ತಾ ಇರುತ್ತೆ. ಅಂದ್ರೆ
ಹಾರ್ಟ್ ತುಂಬ ಜೋರಾಗಿ ಹೊಡ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಅರಿಥ್ಮಿಯನ್ನ ನಾವು ಕರೆಕ್ಟ್ ಮಾಡಬೇಕು ಅಂತ ಡಿಫಿಬ್ರಿಲೇಟರ್ ಕೊಡಬೇಕು ಅಥವಾ ಶಾಕ್ ಕೊಡಬೇಕು ಅಂತ ಹೇಳ್ತೀವಿ. ಆ ರಿದಮ್ನ ಸರಿ ಮಾಡಿದ್ಮೇಲೆ ರಕ್ತ ಸಂಚಾರನ ಸರಿ ಮಾಡೋಕ್ಕೆ ಮುಂದೆ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಅಥವಾ ಕೆಲವೊಂದು ಮೆಡಿಕೇಶನ್ಸ್ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಸೊ ಇದೆಲ್ಲ ಯಾವ ಫೇಸಲ್ಲಿ ಆ ಮನುಷ್ಯ ಇದ್ದಾನೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಎದೆ ಬಡಿತವನ್ನು ಸರಿಯಾಗಿ ಇಟ್ಕೋಬೇಕು. ಹಾಗಾಗಿ ಅದು ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಇದ್ದಾಗ ಶಾಕ್ ಮಾಡಿದ್ರೆ ಆ ಎದೆ ಬಡಿತ ಸರಿ ಆಗತ್ತೆ, ನಮಗೆ ಒಂದು ಸ್ವಲ್ಪ ಸಮಯ ಸಿಗತ್ತೆ. ಆ ಪೇಷಂಟ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ECG ಎಲ್ಲ ಮಾಡಿ ತಕ್ಷಣ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಯಾವುದು 100% ಬ್ಲಾಕೇಜ್ ಆಗಿದೆ ಅದನ್ನ ಸರಿ ಮಾಡೋ ಅಂಥ ಅವಕಾಶ ನಮಗಿರುತ್ತೆ. ಈ ಚಿಕ್ಕ ಬ್ಲಾಕೇಜಸ್ಗಳು ನಾವು ಐಡೆಂಟಿಫೈನೇ ಮಾಡದೇ ಇದ್ರೆ ಕೆಲವೊಂದ್ಸತಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ವಲ್ಲ, ಸೊ ಅವ್ರನ್ನ ಸೈಲೆಂಟ್ ಆಗಿದ್ದಾಗ ನಿಮ್ಮ ECG ಅಲ್ಲಿ ಅಥವಾ ಎಕೋದಲ್ಲಿ ತೋರಿಸಿರುತ್ತೆ. ಆ ಟೈಮಲ್ಲಿ ನಾವು ಕಂಡು ಹಿಡಿದ್ಬಿಟ್ಟು ಬೇರೆ ಟೈಮಲ್ಲಿ ಚೆಕಪ್ಗೆ ಹೋದಾಗ ಕಂಡು ಹಿಡಿಬಹುದು. ಕಂಡು ಹಿಡಿದಾಗ ಮುಂದಿನ ಅಡ್ವಾನ್ಸ್ ಚೆಕಪ್ ಮಾಡಿಕೊಂಡು ಯಾವ ಮಟ್ಟಕ್ಕೆ ಇದೆ, ಮುಂದೆ ನಿಮಗೆ ಒಂದ್ ವೇಳೆ ಚಿಕ್ಕ ಹಾರ್ಟ್ ಅಟ್ಯಾಕ್ ಆದ್ರೂ ಸಡನ್ ಆಗಿ ಕೊಲಾಪ್ಸ್ ಆಗೋ ಚಾನ್ಸಸ್ ಇದೆಯಾ, ಇದೆಲ್ಲ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಒಂದು 35 ಇಯರ್ಸ್ ಆದ್ಮೇಲೆ ECG ಎಕೋ TMT ಮಾಡಿದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ಆಮೇಲೆ ಪ್ರಿವೆನ್ಷನ್ ನಮಗೆ ಆಗತ್ತೆ ಅಂತ. ಓಕೆ ಡಾಕ್ಟರ್ ಪವನ್ ಕುಮಾರ್ ಅವರೇ, ನೋಡಿ ಸಾಕಷ್ಟು ಜನರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ಎದೆ ಭಾರ ಅಂತ ಅಂತಾರೆ. ಅಷ್ಟು ಬಂದ ತಕ್ಷಣ ಅವರ ತಲೆಗೆ ಬರೋದು ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಒಂದು 4 ಗ್ಯಾಸ್ಟ್ರಿಕ್ ಗುಳಿಗೆ ಇರುತ್ತೆ ಮನೆಯಲ್ಲಿ, ಅದನ್ನು ನುಂಗು ಬಿಡ್ತಾರೆ. ಅಲ್ಲಿಗೆ ನನ್ನ ಗ್ಯಾಸ್ಟ್ರಿಕ್ ಕಂಪ್ಲೀಟ್ಲಿ ಗುಣ ಆಯಿತು ಅಂತೇಳಿ ಅಂದುಕೊಂಡು ಬಿಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಅಪಾಯಕ್ಕೀಡಾಗ್ಬೋದು ಅಂತ? ನೋಡಿ, ಇದು ಎಲ್ಲ ಎದೆ ನೋವುಗಳು ಗ್ಯಾಸ್ಟ್ರಿಕ್ ಅಲ್ಲ. ಈಗ ನಮ್ಮ ದೇಶದಲ್ಲಿ ಒಂದು ನೋಷನ್ ಇದೆ, ಹೆಂಗ್ ಗೊತ್ತಾ, ಅವ್ರಿಗೆ ಕಾಲು ನೋವಾದ್ರೂ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ, ಏನೋ ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಡಿ ಅಂತ ಬರ್ತಾರೆ. ಕಾಮನ್ ಮ್ಯಾನ್ಗೆ ಅದು ಗ್ಯಾಸ್ಟ್ರಿಕ್ ಅಂತಂದ್ರೆ ಏನು, ಅದರಲ್ಲಿ ನಮಗೆ ಹೊಟ್ಟೆಗೆ ಸಂಬಂಧಿಸಿದ್ದು ಅಥವಾ ಹೊಟ್ಟೆಲಿ ಒಂದು ಗ್ಯಾಸ್ ತುಂಬಿಕೊಂಡಾಗ ಆಗುವಂಥದ್ದು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಸಾಕಷ್ಟು ಜನಕ್ಕೆ ಇಲ್ಲ. ಸೊ ಹಾಗಾಗಿ ಯಾರಿಗೇ ಆಗಲಿ ಎದೆ ಉರಿ ಆಗ್ತಕ್ಕಂಥದ್ದು ಇರ್ಬೋದು, ಎದೆ ನೋವು ಅಥವಾ ಏನೇ ಒಂದು ಸ್ವಲ್ಪ ತೊಂದರೆ ಆದಾಗ ಗ್ಯಾಸ್ಟ್ರಿಕ್ ಅಂತ ಸ್ವಯಂ ಒಂದು ಡಿಸಿಷನ್ ಮಾಡಿಕೊಂಡು ಒಂದು ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕಿಂತ ವೈದ್ಯರಲ್ಲಿ ಬಂದು ತೋರಿಸ್ಕೊಂಡು ಬೇರೆ ಒಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡಿಸಿ ಅಥವಾ ಏನಾಗಿದೆ ಪರೀಕ್ಷೆ ಮಾಡಿಸಿ ಅದು ಹಾರ್ಟ್ಗೆ ಸಂಬಂಧಿಸಿದ್ದ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದ ಅಥವಾ ಬರೀ ಗ್ಯಾಸ್ಟ್ರಿಕಾ, ಸೊ ಇದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೆಮ್ಮದಿ ಆಗಿರ್ಬೋದು. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಇದು ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮಗೇನಾದ್ರೂ ಒಂದು ಆಗಕ್ಕೆ ಮುಂಚೆನೆ ನಾವು ಅದನ್ನ ತಡೆದ್ರೆ ಒಂದು ಪ್ರಾಣವನ್ನ ಕಾಪಾಡ್ಬೋದು, ಮುಂದೆ ಬೇರೆ ತೊಂದರೆಗಳಾಗದಾಗೆ ತಡಿಬೋದು. ಆದರೆ ಒಂದು ಸಲ ಡ್ಯಾಮೇಜ್ ಆದಮೇಲೆ ನಾವು ಅದನ್ನ ಏನು ಮಾಡೋದಕ್ಕಾಗಲ್ಲ. ಎಷ್ಟೋ ಜನ ಈ ಥರ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ತುಂಬ ಜಾಸ್ತಿ ಆದಾಗ ಆಸ್ಪತ್ರೆಗೆ ಬಂದು ಸಾವನ್ನಪ್ಪಿರೋದನ್ನ ನಾವು ನೋಡಿದ್ದೀವಿ. ಇನ್ನು ಕೆಲವರು ಆಸ್ಪತ್ರೆಗೆ ಬರೋಕ್ಕೆ ಮುಂಚೆನೆ ಅಲ್ಲಿ ದಾರಿಲೋ ಅಥವಾ ಮನೆಯಲ್ಲಿಯೇ ಅದನ್ನು ಸಾವನ್ನಪ್ಪಿರೋದು ಕೂಡ ನಾವು ನೋಡಿದ್ವಿ. ಸೊ ಎಲ್ಲ ಎದೆ ನೋವುಗಳು ಗ್ಯಾಸ್ಟ್ರಿಕ್ ಅಲ್ಲ. ಓಕೆ ಅಭಿಜಿತ್ ಅವರ, ಆಗಲೇ ನೀವು ಒಂದಷ್ಟು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಆದರೆ ನಾನು ಬೆಂಗಳೂರಲ್ಲಿ ಇಲ್ಲ, ನಾವೆಲ್ಲೋ ಹಳ್ಳಿಲಿದ್ದೀವಿ, ನಮಗಲ್ಲಿ ಯಾವುದೋ ಕಾರ್ಡಿಯೋ ಆಸ್ಪತ್ರೆಗಳಿಲ್ಲ. ಆಗ ನಾನು ಏನು ಮಾಡಬೇಕು? ಅಥವಾ ನನ್ನ ಮುಂದೆ ಯಾರಾದರೂ ಪೇಷಂಟ್ ಇದ್ದಾರೆ, ಈ ತುರ್ತು ಚಿಕಿತ್ಸೆ ಅಂತ ನಾನು ಏನು ಮಾಡೋದಕ್ಕೆ ಸಾಧ್ಯ ಅಂತ? ಫಸ್ಟು ಈ ಎಲ್ಲದರಲ್ಲಿ ಎಷ್ಟು ಎಲ್ಲ ಎದೆ ನೋವುಗಳು ಯಾವ ಥರ ಡಾಕ್ಟರ್ ಪವನ್ ಹೇಳಿದ್ರು ಗ್ಯಾಸ್ಟ್ರಿಕ್ ಇರೋದಿಲ್ವೋ, ಅದೇ ಥರ ತುಂಬ ಗ್ಯಾಸ್ಟ್ರಿಕ್ ಆಗಿರ್ಬೇಕಾದ್ರೆ ನಾವು ಎಲ್ಲಾನು ಎದೆ ನೋವು ಹಾರ್ಟ್ ಅಟ್ಯಾಕ್ ಅಂತಲೂ ಅನ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಏನು ಫೆಸಿಲಿಟಿ ಇಲ್ಲದೆ ಇದ್ರು ಕೂಡ ಇವಾಗ ಎಷ್ಟೊಂದು ಸತಿ ಟೆಲಿ ECG ಅಂತ ಬಂದಿದೆ ಎಲ್ಲ ಕಡೆ. ಎಷ್ಟೊಂದು ಚಿಕ್ಕ ವಿಲೇಜಸ್ ಅಲ್ಲಿ, ಕರ್ನಾಟಕದಲ್ಲಂತೂ ತುಂಬಾ ಎಲ್ಲ ಚಿಕ್ಕ ವಿಲೇಜಸ್ ಅಲ್ಲಿ ಕೂಡ ಒಂದು ECG ಸೌಲಭ್ಯ ಇರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಇಮಿಡಿಯೇಟ್ಲಿ ಕಳಿಸಿದ್ರೆ ಒಂದು ಐಡಿಯಾ ಸಿಗುತ್ತೆ. ಎರಡನೇದು, ಒಂದ್ ವೇಳೆ ಅದು ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವಾಗ ಇಮಿಡಿಯೇಟ್ಲಿ ಆಸ್ಪಿರಿನ್ ಅಂತ ನಾವು ಮೆಡಿಸಿನ್ ಕೊಡ್ತೀವಿ. ಅದು ಏನ್ ಮಾಡುತ್ತೆ ಅಂತಂತಂದ್ರೆ ಅದು ಏನು 60-70% ಬ್ಲಾಕೇಜ್ ಅಲ್ಲಿ ರಕ್ತದಲ್ಲಿ ಹೋಗ್ಬಿಟ್ಟು 100% ಆಗ್ತಾ ಇರುತ್ತೆ, ಅಲ್ಲಿ ಪ್ಲೇಟ್ಲೆಟ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಇದು ಆಂಟಿ ಪ್ಲೇಟ್ಲೆಟ್ ಅಂದ್ರೆ ಆಸ್ಪಿರಿನ್ ಕೊಟ್ಟ ತಕ್ಷಣ ಅದು ಏನಲ್ಲಿ ಅಕ್ಯುಮುಲೇಷನ್ ಆಗಿ 60-70% ಇದ್ದಿದ್ದು 100% ಆಗೋದನ್ನ ಪ್ರಿವೆಂಟ್ ಮಾಡುವಂತ ಮೆಡಿಸಿನ್. ಸೊ ಅದನ್ನ ಕೊಡಬೇಕು ಅಥವಾ ಕೊಡಬಹುದು. ಅದನ್ನ ಕೊಟ್ಟರೆ ಆಸ್ಪಿರಿನ್ ಕೊಟ್ಟು ಅದ್ರ ಜೊತೆ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಮೆಡಿಸಿನ್, ಆಮೇಲೆ ಇನ್ನೊಂದು ಬ್ಲಡ್ ಥಿನ್ನರ್ ಇರುತ್ತೆ. ಇವು ಜನರಲಿ ಎಮರ್ಜೆನ್ಸಿ ಅಂತ ಯಾವುದೇ ಒಂದು PHC ಅಲ್ಲಿ ಹೋದ್ರು ಕೂಡ ಇವೆಲ್ಲ ಸೌಲಭ್ಯ ಇದ್ದೇ ಇರುತ್ತೆ. ಸೊ ಅದನ್ನ ಒಂದು ECG ಮಾಡಿಬಿಟ್ಟು ಆ ಟೈಮಲ್ಲಿ ಆ ಮೆಡಿಸಿನ್ಸ್ ಕೊಡ್ತಾರೆ. ಅದು ಒಂದು ಸ್ವಲ್ಪ ಅದ್ರ ಜೊತೆ ಒಂದು ಹೆಪಾರಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇವೆಲ್ಲ ಬ್ಲಡ್ ಥಿನ್ನರ್ ಮೆಡಿಕೇಶನ್ಗಳು. ಇವು ಬ್ಲಡ್ ಥಿನ್ನರ್ ಮಾಡಿದ್ರೆ ಏನಾಗುತ್ತೆ, ಯಾವುದು 70-80% ಸಣ್ಣ ಇಂಟ್ರಪ್ಷನ್ ಇದನ್ನೆಲ್ಲ ವೈದ್ಯರು ಮಾಡ್ತಾರೆ. ಆದರೆ ವೈದ್ಯರ ಬಳಿ ಹೋಗೋದಕ್ಕಿಂತಲೂ ಮುಂಚಿತವಾಗಿ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನೊಬ್ಬ ಲೇಮ್ಯಾನು, ನನ್ನ ಮುಂದೆ ಯಾರೋ ಒಬ್ಬ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಬಿದ್ದಿದ್ದಾರೆ, ನಾನು ಅವ್ರಿಗೆ ಏನು ಮಾಡಬಲ್ಲೆ ಅಂತ? ನೀವು ಒಂದು
ಪಲ್ಸ್ ಇದೆಯಾ ಅವ್ರಿಗೆ ಅಂತ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಪಲ್ಸ್ ಇದೆಯಾ ಅಥವಾ ಬ್ಲೀಡಿಂಗ್ ಇದೆಯಾ ಅಂತ ನೋಡ್ಬೇಕು. ಇಲ್ಲ ಅಂತಂದ್ರೆ CPR ಕೊಡೋ ಅಂಥದ್ದು. ಬಿದ್ದಿದ್ದಾರೆ ಅಂತಂತಂದ್ರೆ ಫಸ್ಟ್ ಹಾರ್ಟ್ ಆಕ್ಟಿವಿಟಿ ಇದೆಯೋ ಇಲ್ಲೋ ಅಂತ ನೋಡೋ ಒಂದು ಅಸೆಸ್ಮೆಂಟ್ ಇರಬೇಕು. ಪಲ್ಸ್ ಇದೆಯೋ ಇಲ್ಲೋ ಅಂತ ಇಲ್ಲದೆ ಇದ್ರೆ ನಾವು ಒಂದು CPR ಕೊಟ್ಬಿಟ್ಟು ಎಷ್ಟೊಂದು ಸತಿ ನಮ್ಮ ಪೇಷಂಟ್ಸ್ ಅಟೆಂಡರ್ಸ್ ಕೂಡ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರೋ ಅಂಥ ಸಂಗತಿಗಳಿದೆ. ಈ ನಡುವೆ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ. ಬಟ್ ನೀವು ಹೇಳಿರೋದು ರಿಮೋಟ್ ಲೊಕೇಶನ್ನಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಆಗದೆ ಇದ್ರೆ ಅಟ್ಲೀಸ್ಟ್ ಪೇಷಂಟ್ ಒಂದು ಸ್ವಲ್ಪ ಇದೆ, ನೋವ್ತಾ ಇದೆ, ಬೆವರೆಲ್ಲ ಬರ್ತಾ ಇದೆ ಅಂತಂದ್ರೆ ಒಂದ್ ಕಡೆ ರೆಸ್ಟ್ ಮಾಡಿಸ್ಬಿಟ್ಟು ಆಸ್ಪಿರಿನ್ ಏನಾದರೂ ಕೊಡಿಸ್ಬಿಟ್ಟು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿರೋದು ದಟ್ ಈಸ್ ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಅಂತ ನಂಗೆ ಅನ್ಸುತ್ತೆ. ಓಕೆ ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಅದಕ್ಕೆ ತುರ್ತು ಚಿಕಿತ್ಸೆ ಅಂತ CPR ಮಾಡಬಹುದು ಅಂತ ವೈದ್ಯರು ಹೇಳ್ತಾ ಇದ್ರು. ಹಾಗಾದ್ರೆ ಎಲ್ಲರೂ ಈ CPR ಅನ್ನ ಮಾಡಬಹುದಾ? CPR ಅಂದ್ರೆ ಏನು, ಯಾರೆಲ್ಲ ಮಾಡಬಹುದು, ಅದನ್ನು ಹೇಗೆ ಮಾಡಬಹುದು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಡಾಕ್ಟರ್ ಪವನ್ ಕುಮಾರ್ ಅವರೇ ಆಗಲೇ ಡಾಕ್ಟರ್ ಅಭಿಜಿತ್ ಅವರು ಹೇಳ್ತಾ ಇದ್ರು CPR ಮಾಡಬಹುದು, ತುರ್ತು ಚಿಕಿತ್ಸೆ ಅಂತ ಹೇಳಿ ಮಾಡಬಹುದು ಅಂತ. ಆದರೆ ಯಾರು ಈ CPR ಅನ್ನ ಮಾಡಬಹುದು, ಅದನ್ನು ಹೇಗೆ ಮಾಡಬೇಕು, ಒಂದು ವೇಳೆ ತಪ್ಪಾಗಿ ಮಾಡಿದ್ರೆ ಅದರಿಂದ ಆಗುವಂಥ ಅಪಾಯಗಳಿಗೇನು ಅಂತ? ನೋಡಿ, ಈಗ CPR ಪ್ರತಿಯೊಬ್ಬರು ಕೂಡ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಟ್ಲೀಸ್ಟ್ ಇದನ್ನು ಅವ್ರಿಗೆ ಒಂದು ಟ್ರೈನಿಂಗ್ ಆಗಿರಬೇಕಾಗತ್ತೆ ಅಥವಾ ಅಟ್ಲೀಸ್ಟ್ ನೋಡಿರಬೇಕಾಗತ್ತೆ. ಯಾಕಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಈಗ ನಮ್ಮ ಹಾಸ್ಪಿಟಲ್ ಸ್ಟಾಫ್ಗಳಿರ್ಬೋದು, ಯಾರೋ ಡಾಕ್ಟರ್ಸ್ ಅಲ್ಲದೆ ಈಗ ಪ್ಯಾರಾಮೆಡಿಕಲ್ ಯಾರ್ಯಾರು ಇರ್ತಾರೆ, ನಾವು ಫಾರ್ಮಸಿಸ್ಟ್ ಇರ್ಬೋದು, ವಾರ್ಡ್ ಬಾಯ್ಗಳಿರ್ಬೋದು, ಅಥವಾ ಆಯಮ್ಮಗಳಿರ್ಬೋದು, ಅಥವಾ ಸಿಸ್ಟರ್ಸು, ಮತ್ತು ಈಗ ಲ್ಯಾಬ್ ಪರ್ಸನಲ್, ಇವರು ಎಲ್ಲರಿಗೂ ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಟ್ರೈನಿಂಗನ್ನು ಕೊಟ್ಟಿರ್ತೇವೆ. ಯಾಕಂದರೆ ಈಗ ಎಮರ್ಜೆನ್ಸಿನಲ್ಲಿ ಯಾವಾಗ ಏನು ಬರುತ್ತೆ ಏನು ಹೇಳೋದಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಇವರೆಲ್ಲರೂ CPR ತಗೊಳ್ಳೋದಕ್ಕೆ ಈಗ BLS ಕ್ಲಾಸಸ್ ಅಂತ ಇರುತ್ತೆ ಅಥವಾ ACLS ಕ್ಲಾಸಸ್ ಅಂತ ಇರುತ್ತೆ. ಇದು ಈಗ ತುಂಬ ದಿವಸಗಳ ಟ್ರೈನಿಂಗು ಇಲ್ಲ, ಒನ್ ಡೇ ವರ್ಕ್ಶಾಪ್ ಸಾಕಾಗುತ್ತೆ. ನೋಡಿ, ಇತ್ತೀಚೆಗಷ್ಟೇ ಈಗ ವರ್ಲ್ಡ್ ಹಾರ್ಟ್ ಡೇ ಬಂತು. ವರ್ಲ್ಡ್ ಹಾರ್ಟ್ ಡೇನಲ್ಲಿ ನಮ್ಮ ಯಲಾಂಕ IMA ವತಿಯಿಂದ ಆಲ್ಮೋಸ್ಟ್ ಯಲಾಂಕದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಪರ್ಸನಲ್ಗೆ ನಾವು ಈಗ CPR ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ವಿ. ಸೊ ಇಟ್ ವಾಸ್ ಜಸ್ಟ್ ಹಾರ್ಡ್ಲಿ 1 hour ಪ್ರೋಗ್ರಾಮ್. ಸೊ ನಾವು ಒಂದು ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡಿ ಒಂದು ಮ್ಯಾನಿಕ್ವಿನ್ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ CPR ಅನ್ನು ಕೊಡಬೇಕು. ಈಗ ಎಮರ್ಜೆನ್ಸಿ ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಯಾವುದೋ ಒಂದು ಪೇಷಂಟ್ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದರು, ಸೊ ಅವ್ರದ್ದು ಪಲ್ಸ್ BP ಸಿಗ್ತಾ ಇಲ್ಲ, ಸಡನ್ ಆಗಿ ಏನು ಮಾಡಬೇಕು, ಯಾವ ರೀತಿಯಾಗಿ ಅಲ್ಲಿ ಅವರು ಇನಿಷಿಯೇಟ್ ಮಾಡಬೇಕು, CPR ಯಾವ ರೀತಿಯಾಗಿ ಮಾಡಬೇಕು. ಸೊ ಇವೆಲ್ಲವನ್ನು ಕೂಡ ನಾವೊಂದು ಟ್ರೈನಿಂಗನ್ನು ಕೊಟ್ವಿ. ಸೊ ಇದೇ ರೀತಿಯಾಗಿ ಅಂದರೆ ಯಾರು ಪಬ್ಲಿಕ್ ಲೈಫಲ್ಲಿ ಇರ್ತಾರೆ, ಸೊ ಅಂಥವರಿಗೆ ಎಲ್ಲ ಕಡೆಯಲ್ಲೂ ಕೂಡ ಒಂದು ಟ್ರೈನಿಂಗನ್ನು ಕೊಟ್ಟರೆ ಸಾಕಷ್ಟು ಕಡೆ ನಾವು ಜೀವಗಳನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಪಡ್ಬೋದು. ಯಾಕೆಂದರೆ ನಾರ್ಮಲ್ ಆಗಿ ಈಗ ಜನರಲ್ ಪಬ್ಲಿಕ್ಗೆ CPR ಮಾಡಿ ಅಂತ ಎಲ್ಲೋ ಒಂದು ಕಡೆ ಏನೋ ಪ್ರೆಸ್ ಮಾಡಿ, ಸೊ ಅಲ್ಲಿ ರಿಬ್ಸ್ ಫ್ರ್ಯಾಕ್ಚರ್ ಆಗ್ಬೋದು ಅಥವಾ ಬೇರೆ ಇನ್ನೇನಾದರೂ ತೊಂದರೆಗಳಿದ್ರೆ ಅದರಿಂದನೂ ಕೂಡ ಬೇರೆ ಇದು ಉಲ್ಬಣಗೊಳ್ಬೋದು. ಸೊ ಹಾಗಾಗಿ ನಾವು ಜನರಲ್ ಪಬ್ಲಿಕ್ ಲೈಫಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರು ಎಲ್ಲರಿಗೂ ಕೂಡ ಒಂದು CPR ಅನ್ನು ಒಂದು ಟ್ರೈನಿಂಗ್ ಆಗಿ ಒಂದು 1 hour ಪ್ರೋಗ್ರಾಮ್ ಆಗಿ ಒಂದು ವರ್ಕ್ಶಾಪ್ ಆಗಿ ಕಂಡಕ್ಟ್ ಮಾಡಿ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಎಷ್ಟೋ ಕಡೆ ಲೈಫ್ ಸೇವಿಂಗು ಕೂಡ. ಯಾಕಂದರೆ ಇನಿಷಿಯಲಿ ನಾವು ಆ್ಯಂಬುಲೆನ್ಸ್ ಬರೋವರೆಗೂ ಕೂಡ ಸ್ವಲ್ಪ ಟ್ರೈನಿಂಗ್ ಆಗಿದ್ರೆ ಒಂದು CPR ಅನ್ನು ಕೊಟ್ಟು ಎಕೋಸ್ಪ್ರಿನ್ ಅಥವಾ ಒಂದು ಆಸ್ಪ್ರಿನ್ ಟ್ಯಾಬ್ಲೆಟ್ ಅನ್ನು ಕೊಟ್ಟು ಸೊ ಆ್ಯಂಬುಲೆನ್ಸ್ ಬರೋವರೆಗೂ ನಾವು ವೆಯ್ಟ್ ಮಾಡಿದ್ರೆ ಆ್ಯಂಬುಲೆನ್ಸಲ್ಲಿ ನಮಗೆ ಆಲ್ಮೋಸ್ಟ್ ಈ ಡಿಫಿಬ್ರಿಲೇಟರ್ ಇರ್ಬೋದು ಅಥವಾ ಬೇಸಿಕ್ ಒಂದು ಆಕ್ಸಿಜನ್ ಸಪೋರ್ಟ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಇರುತ್ತೆ. ಸೊ ಅಂಥವರೆಗೂ ಅದನ್ನು ಮ್ಯಾನೇಜ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಪೇಷಂಟ್ ಜೀವನ ರಕ್ಷಿಸೋದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಓಕೆ ಡಾಕ್ಟರ್ ಅಭಿಜಿತ್ ಅವರೇ, ಈಗಲೇ CPR ಬಗ್ಗೆ ಮಾತಾಡಿದ್ವಿ ನಾವು. ಅದರ ಜೊತೆಗೆ ಒಂದು ಬಾರಿ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ ಕಂಡು ಬಂದು ಏನೋ ಬಚಾವ್ ಆದ್ವಿ, ಅದಾದ ಬಳಿಕ ಎಚ್ಚರಿಕೆ ಅಂತ ಹೇಗೆ ವಹಿಸಬೇಕು ನಾವು ಅಂತ? ಮತ್ತೆ ಸೇಮ್ ರೂಲ್ಸೇ ಇರುತ್ತೆ. ಚೆಕಪ್ ತುಂಬ ಅಂದರೆ ಬ್ಲಡ್ ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಅದಕ್ಕೆ ಮೂಲಭೂತವಾಗಿರೋ ಕಾರಣಗಳು ಏನು, ಅವರಲ್ಲಿ ಸ್ಮೋಕಿಂಗ್ ಇತ್ತಾ, ಬ್ಯಾಡ್ ಲೈಫ್ ಸ್ಟೈಲ್ ಇತ್ತಾ, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತಾ, ಅಥವಾ ಶುಗರು. ಇಂಟ್ರಪ್ಷನ್ ಸಣ್ಣದು. ಈಗ ಯಾಕೆ ಅಂತ ಹೇಳಿದ್ರೆ, ಈಗ ಯಾರು ಸಿಗರೇಟ್ ಸೇರ್ತಾ ಇರ್ತಾರೋ ಅಥವಾ ಧೂಮಪಾನ ಮಾಡ್ತಾ ಇರ್ತಾರೋ, ಯಾರು ಮದ್ಯಪಾನ ಮಾಡ್ತಾ ಇರ್ತಾರೋ ಅವರು ಹೇಳೋದಿದೆ ನೋಡಿ, ಅವ್ರ ಪಕ್ಕದ ಮನೆಯವ್ರಿಗೆ ಏನೂ ಇರಲಿಲ್ಲ, ಯಾವ ಅಭ್ಯಾಸನೂ ಇರಲಿಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂತು, ಇದು ಕಾರಣ ಅಲ್ಲ ಅಂತ ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು. ಹೇಳಿ ಡಾಕ್ಟರ್. ಸೊ ಅದು ಆ ಥರ ಹೇಳೋರು ತುಂಬ ಜನ ಇರ್ತಾರೆ. ಎಷ್ಟೊಂದು ಸತಿ ನನಗೆ ಈ ಅನುಭವ ಆಗಿದೆ. ಒಂದ್ಸತಿ ಬ್ಲಾಕೇಜ್ ಆಗಿ ಮತ್ತೆ ಸ್ಮೋಕಿಂಗ್ ಮಾಡ್ತಾ ಇದೆಯಲ್ಲಪ್ಪ ನೀ ಹೇಗೆ ಅಂದರೆ, ಡಾಕ್ಟ್ರೇ ನಾನು ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳೋರು ಇದ್ದಾರೆ. ಸೊ ಆ ಥರ ಈ ಥರ ಇದ್ದಾರೆ. ಅದು ಅನ್ಅವೇರ್ನೆಸ್ಸು. ಬಟ್ ಯಾವುದೇ ಕಾರಣ ಇಲ್ಬೇಕಾಗಿಲ್ಲ, ಒತ್ತಡ ಒಂದೇ ಸಾಕು. ಬಟ್ ನಿಮಗೆ ಗೊತ್ತಿಲ್ಲದೆ ಇರೋ ಕಾರಣಗಳು ತುಂಬಾ ಇರ್ತವೆ, ಅದನ್ನ ನೋಡ್ಕೊಳ್ಬೇಕು. ಪ್ಲಸ್ ಅದು ಅವ್ರು ಬೇರೆ ಫಿಟ್ನೆಸ್ ಎಲ್ಲ ಚೆನ್ನಾಗಿರುತ್ತೆ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ, ಅವ್ರು ಕುಡಿಯೋದು, ಸ್ಮೋಕಿಂಗ್ ಮಾಡಿರೋದು, ಅಥವಾ ಅವ್ರ ಜೆನೆಟಿಕ್ ಸ್ಟ್ರಾಂಗ್ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲರನ್ನೂ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು ಜನರಲ್ ರೂಲ್ಸ್ ಅಲ್ಲಿ ಆ ಒಂದು
ಬೇಸಿಕ್ ಇದರಲ್ಲಿ ನಾವು ಇರಲೇಬೇಕು, ಡಿಸಿಪ್ಲಿನಲ್ಲಿ ನಾವು ನೋಡ್ಕೊಂಡು ಮಾಡಬೇಕು. ನಾವು ಸ್ಮೋಕಿಂಗ್ ಮಾಡ್ತಾ ಇದ್ವಿ ಅಥವಾ ಡ್ರಿಂಕಿಂಗ್ ಮಾಡ್ತಾ ಇದ್ರೆ ಅದನ್ನು ಡೆಫಿನೆಟ್ಲಿ ನಾವು ಕಮ್ಮಿ ಮಾಡ್ಕೊಂಡು ಹೋಗಬೇಕು. ಇವತ್ತೆಲ್ಲ ಮುಂದೆ ಮತ್ತೆ ಅದು ಹಾರ್ಟ್ ಅಟ್ಯಾಕ್ ಸಂಭವಿಸದಿದ್ರು ಬೇರೆ ಒಂದು ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಆ ಒಂದು ಜನರಲ್ ಎಜುಕೇಶನ್ ಇರಲೇಬೇಕು. ಓಕೆ ಡಾಕ್ಟರ್ ಪವನ್ ಕುಮಾರ್ ಅವರೇ, ಆಗಲೇ ನಾವು ಸ್ಟ್ರೆಸ್ನ ಬಗ್ಗೆ ಮಾತಾಡ್ತಾ ಇದ್ವಿ, ಜೊತೆಗೆ ಈಗ ಒತ್ತಡದ ಜೀವನ ಇದ್ದೇ ಇರುತ್ತೆ, ಇದು ಕೂಡ ಕಾರಣ. ಜೊತೆಗೆ ಆಹಾರ ಪ್ರಮುಖವಾಗಿ ತುಂಬ ಜನ ನಾನು ಡಯಟ್ ಮಾಡ್ತೀನಿ, ನಾನು ಫಿಗರ್ ಮೇಂಟೈನ್ ಮಾಡಬೇಕು, ಅದು ಒಂದು ಡಯಟಿಷಿಯನನ್ನು ಕನ್ಸಲ್ಟ್ ಮಾಡಿರೋದಿಲ್ಲ, ಇವರೇ ಸ್ವಯಂ ವೈದ್ಯ ಮಾಡಿಕೊಂಡು ಅವ್ರಿಗೆ ಹೇಗೆ ಬರುತ್ತೋ ಹಾಗೆ ಡಯಟ್ ಮಾಡಿಕೊಂಡು ಈ ಹಿಂದೆ ಇದ್ದಂಥ ಫುಡ್ ಕಲ್ಚರನ್ನೆಲ್ಲ ಬಿಟ್ಟು ಬದುಕ್ತಾ ಇರುವಂಥದ್ದು ಇದೆಯಲ್ಲ, ಇದು ಹೃದಯಾಘಾತಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ನಾವು ಈಗಾಗಲೇ ಹೇಳಿದಾಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ನಾವು ಇವೆಲ್ಲ ಪ್ರಿವೆಂಟ್ ಮಾಡಬೇಕು ಈ ತರ ಡಿಸೀಸ್ ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು, ಒಳ್ಳೆ ಹ್ಯಾಬಿಟ್ಸ್ ಇರಬೇಕು, ಎಸ್ಪೆಷಲಿ ಫುಡ್. ಫುಡ್ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಇದಂತಾನೆ ಹೇಳಬೇಕಾಗತ್ತೆ. ಯಾಕೆಂದ್ರೆ ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಇದ್ದಿರೋವಾಗ. ಸೊ ಯಾಕೆ ಅಂತಂದ್ರೆ ಈಗ ಸಾಕಷ್ಟು ಜನ ನಾವು ನೋಡಿದ್ವಿ, ಈಗಾಗಲೇ ನಾನು ಕೂಡ ಮೆನ್ಷನ್ ಮಾಡಿದ್ದೆ, ಸಾಕಷ್ಟು ಜನ ಬರೀ ಈಗ ಪ್ರೋಟೀನ್ ರಿಚ್ ಫುಡ್ ತಗೊಳ್ಳೋದು ಅಥವಾ ಈ ಬರೀ ಫ್ಯಾಟ್ ರಿಚ್ ಫುಡ್ ತಗೊಳ್ಳೋದು. ಸೊ ಇವೆಲ್ಲನೂ ಎಷ್ಟೊಂದು ಕಡೆ ಸುಮಾರು ಇದಾವೆ. ಆದ್ರೆ ಇದೆಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ನಮಗೆ ಈಗ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ಸ್ ಬೇಕು, ಫ್ಯಾಟ್ಸ್ ಬೇಕು. ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಆಗಬೇಕು ಅಂತಂದ್ರೆ ಕರೆಕ್ಟ್ ಆಗಿ ನಾವು ಜೀರ್ಣಶಕ್ತಿ ಚೆನ್ನಾಗಿ ನಮ್ಮ ದೇಹ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಫ್ಯಾಟ್ಸು ಬೇಕು, ಪ್ರೋಟೀನ್ಸು ಬೇಕು, ಕಾರ್ಬೋಹೈಡ್ರೇಟ್ಸು ಬೇಕು. ಯಾವಾಗ್ಲೂ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತಂದ್ರೆ ಈಗ ಒಂದು 9 ಇಂಚ್ ಪ್ಲೇಟ್ ಅನ್ನ ನಾವು ತೆಗೆದುಕೊಂಡ್ರೆ ಒಂದು 50% ನಾವು ವೆಜಿಟೇಬಲ್ಸ್ ಫ್ರೂಟ್ಸ್ ತೆಗೆದುಕೊಂಡ್ರೆ ಇನ್ನೊಂದು 25% ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಇನ್ನೊಂದು 25% ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್ ಇರಬೇಕು. ನಮ್ಮ ದೇಹಕ್ಕೆ ಪ್ರತಿಯೊಂದು ಕೂಡ ಬೇಕು. ಇದನ್ನ ಯಾವ ರೀತಿ ತಗೋಬೇಕು? ಆದಷ್ಟು ಈ ಜಂಕ್ ಫುಡ್ ಗಳನ್ನ ನಾನು ಪೂರಾ ಬಿಟ್ಬಿಡಿ ಅಂತ ಹೇಳಲ್ಲ. ಯಾಕಂದ್ರೆ ಅವ್ರು ತುಂಬಾ ರುಚಿಯಾಗಿರುತ್ತೆ, ಆಯಿಲಿ ಫುಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು, ಅವೆಲ್ಲ ಲಿಮಿಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ತಿನ್ನಿ, ಬಟ್ ಲಿಮಿಟ್ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಈ ಜಂಕ್ ಫುಡ್ ಲಿಮಿಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವೀಗ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, ನಮಗೆ ಇನ್ಸ್ಟೆಂಟ್ ಎನರ್ಜಿ ಬೇಕು ಅಂತಂದ್ರೆ ನಮಗೆ ಈಗ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ಕಾರ್ಬೋಹೈಡ್ರೇಟ್ಸ್ನು ಕೂಡ ಲಿಮಿಟ್ ಮಾಡ್ಕೊಳ್ಳಿ 25%. ಬಟ್ ನಮ್ಮ ರೆಗ್ಯುಲರ್ ಡಯಟ್ ಅಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಸೇರಿಸ್ಕೊಳ್ಳೋದು ಮರಿಬಾರ್ದು. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ನೋಡ್ತೀವಿ, ನಮಗೆ ಡಯಟ್ರಿ ಫೈಬರ್ ಬೇಕು ಅಂತಂದ್ರೆ, ರೆಗ್ಯುಲರ್ ಆಗಿ ಮೋಷನ್ ಆಗ್ಬೇಕು, ಸೊ ನಾವು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ಈ ನಾರ್ ಇರ್ತಕ್ಕಂಥ ಈ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು ಬೇಕೇ ಬೇಕು. ಹಾಗೂ ನಮಗೆ ಈ ವೈಟಲ್, ಈ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಏನಿವೆ ಇವೆಲ್ಲ ಕೂಡ ನಮಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ. ಸೊ ನಮ್ಮ ಡಯಟ್ ಅಲ್ಲಿ ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಸೊ ಆಗ ನಮ್ಮ ಹೆಲ್ತಿ ಡಯಟ್ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡಿದೀವಿ, ಪೌಡರ್ಸ್ ತಗೊಳ್ಳೋದು, ಇದಕ್ಕಿದ್ದಂಗೆ ನಾವು ವೆಯ್ಟ್ ಗೇನ್ ಮಾಡಬೇಕು, ಒಂದು ತಿಂಗಳಲ್ಲಿ 10 kg 15 kg ಗೇನ್ ಆಗಬೇಕು ಅಂತ ಹೆಚ್ಚಿಗೆ ಇದನ್ನ ತಗೊಳ್ಳೋದು, ಅಥವಾ ನಾವು ತುಂಬಾ ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಊಟ ಬಿಟ್ಬಿಟ್ಟು ಬರೀ ಯಾವುದೋ ಒಂದು ಕೆಲವಾರು ಫುಡ್ಗಳನ್ನು ಮಾತ್ರ ತೆಗೆದುಕೊಂಡು ಹೈ ಇಂಟೆನ್ಸಿಟಿ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದು, ಅಥವಾ ಕೆಲವಾರು ಪೌಡರ್ಗಳು ಈಗ ಮಾರ್ಕೆಟಲ್ಲಿ ಸಿಗುತ್ತೆ ವೆಯ್ಟ್ ರಿಡಕ್ಷನ್ಗೆ ಅಂತ, ಅಂಥವನ್ನೆಲ್ಲ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಬೋನ್ ಮ್ಯಾರೋ ಸಪ್ರೆಷನ್ ಆಗಿ ಅಥವಾ ಲಿವರ್ ಡ್ಯಾಮೇಜ್ ಆಗಿ ಹಾರ್ಟ್ಗೆ ತೊಂದರೆ ಆಗಿ ಸಾಕಷ್ಟು ಜನ ತುಂಬ ಜೀವ ಕಳೆದುಕೊಂಡಿರೋದು ಕೂಡ ನಾವು ನೋಡಿದ್ವಿ. ಸೊ ಇವೆಲ್ಲವನ್ನ ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಿಕೊಂಡು ಒಂದು ಹೆಲ್ತಿ ಹ್ಯಾಬಿಟ್ಸ್ ಇದ್ರೆ ಸೊ ಮುಂದೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲನೂ ಕೂಡ ಆದಷ್ಟು ನಾವು ತಡೆಯುವಲ್ಲಿ ಯಶಸ್ವಿ ಆಗ್ತೀವಿ. ಓಕೆ ಡಾಕ್ಟರ್ ಅಭಿಜಿತ್ ಅವರೇ, ಈಗ ಒಂದು ಹೆಲ್ದಿ ಡಯಟ್, ಈ ಹಿಂದೆ ಎಲ್ಲ ನಮ್ಮ ಪೂರ್ವಜರು ಅನ್ನ ತಿಂತಾ ಇದ್ರು, ರಾಗಿ ಮುದ್ದೆ ತಿಂತಾ ಇದ್ರು, ಜೊತೆಗೆ ಬೇಳೆ ತಿಂತಾ ಇದ್ರು, ತುಪ್ಪ ತಿಂತಾ ಇದ್ರು. ಆದರೆ ಈಗ ಇದೆಲ್ಲವೂ ಕೂಡ ನಿಷಿದ್ಧ ಅನ್ನುವಂಥ ರೇಂಜಿಗೆ ಬಂದಿದೆ. ಅನ್ನ ತಿಂತೀರಾ ಅದ್ರಲ್ಲಿ ಶುಗರ್ ಆಗುತ್ತೆ ಅಂತ, ತುಪ್ಪ ತಿಂತೀರಾ ಅದ್ರಲ್ಲಿ ಫ್ಯಾಟ್ ಆಗುತ್ತೆ ಅಂತ. ಹಾಗಾಗಿ ಅದನ್ನೆಲ್ಲ ಬಿಟ್ಟಿದ್ದೀವಿ ನಾವು. ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪಿಜ್ಜಾ ಬರ್ಗರ್ಗೆ ಬಂದಿದ್ದೀವಿ. ಇದು ಎಷ್ಟು ಸರಿ ಅಂತ? ಪವನ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ಬ್ಯಾಲೆನ್ಸ್ ಡಯಟ್ ಇರೋದು ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು, ಮನೆಯಲ್ಲಿ ಮಾರಿರೋದು ಆ ಪ್ರಪೋರ್ಷನ್ ಇಂಪಾರ್ಟೆಂಟ್ ಆಗಿದೆ. ಬರೀ ರೈಸ್ ಕೂತ್ಕೊಂಡು ತಿನ್ನೋಕೆ ಬರೋದಿಲ್ಲ. ಗುಡ್ ಬ್ಯಾಲೆನ್ಸ್ ಆಫ್ ರೈಸ್ ಇರಬೇಕು, ಪಲ್ಯ ಇರಬೇಕು, ವೆಜಿಟೇಬಲ್ಸು, ಫ್ರೂಟ್ಸು, ರಾಗಿ, ಅದು ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು. ಈ ಪ್ರೊಸೆಸ್ಡ್ ಫುಡ್ಸ್, ಪ್ಯಾಕೇಜ್ಡ್ ಫುಡ್ಸ್ ಇರುತ್ತಲ್ಲ, ಅಥವಾ ತುಂಬಾ ರುಚಿ ಜಾಸ್ತಿ ಮಾಡಿರುವಂಥ ಫುಡ್ಸು, ಅವೆಲ್ಲ ಆಕ್ಚುಲಿ ನಿಮ್ಮ ಕೊಲೆಸ್ಟ್ರಾಲ್ಗೆ ಆಗಲಿ ಅಥವಾ ಓವರ್ ಆಲ್ ನಿಮ್ಮ ಬಾಡಿ ಇನ್ಫ್ಲಮೇಷನ್ ಆಗಲಿ ಜಾಸ್ತಿ ಮಾಡ್ತವೆ. ಸೊ ಹಾಗಾಗಿ ಅದನ್ನ ಲಿಮಿಟ್ ಮಾಡಬೇಕು. ಪ್ಲಸ್ ಮನೆಯಲ್ಲಿರೋ ಆಹಾರನ
ಆ ಬ್ಯಾಲೆನ್ಸ್ನ ರಿಟೈನ್ ಮಾಡ್ಕೋಬೇಕು. ಬರೀ ಅನ್ನ ತಿಂತೀನಿ ಅಂತಂದ್ರೂ ಆಗೋದಿಲ್ಲ, ಬರೀ ನಾವು ಜೋಳ ತಿಂತೀವಿ ಅಂತಲೂ ಆಗೋದಿಲ್ಲ. ಎಲ್ಲ ಇಂಪಾರ್ಟೆಂಟ್ ಫುಡ್ಸ್ಗೆ ಅದರದ್ದೇನು ವ್ಯಾಲ್ಯೂ ಇದೆ, ಅದರದೇ ವ್ಯಾಲ್ಯೂ ಇದೆ. ಅದು ಕೆಲವೊಂದು ನ್ಯೂಟ್ರಿಯೆಂಟ್ಸು ಈ ಬೇರೆ ಫುಡ್ಸಲ್ಲಿ ಇರೋದಿಲ್ಲ. ಈಗ ಫಿಶಲ್ಲಿ ಇರೋದು ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದನ್ನು ಈಗ ಚಿಕನಲ್ಲಿ ಪ್ರೋಟೀನ್ ಇರುತ್ತೆ. ಸೊ ನಾವು ಎಲ್ಲಾನು ಬಿಟ್ಬಿಡಕ್ಕಾಗೋದಿಲ್ಲ. ಪ್ರಪೋರ್ಷನ್ಸ್ ಅನ್ನೋದು ಇಂಪಾರ್ಟೆಂಟು, ಬ್ಯಾಲೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತೀವಿ. ತುಂಬಾ ಪ್ರೊಸೆಸ್ಡ್ ಪ್ಯಾಕೇಜ್ ಫುಡ್ ಇಂದ ತುಂಬಾ ಜಾಸ್ತಿ ಸಾಲ್ಟ್ ಇರುತ್ತೆ, BP ಜಾಸ್ತಿ ಆಗುತ್ತೆ, ಶುಗರ್ಸ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಓಕೆ, ಆಗಲೇ ನೀವು ರೆಗ್ಯುಲರ್ ಬಾಡಿ ಚೆಕಪ್ ಅಂತ ಹೇಳಿದ್ರಿ. ಈಗ ಎಷ್ಟು ದಿನಗಳಿಗೊಮ್ಮೆ ಆ ಸೈಕಲ್ ಎಷ್ಟಿರಬೇಕು ಅಂತ ರೆಗ್ಯುಲರ್ ಬಾಡಿ ಚೆಕಪ್ಗೆ? ಜೊತೆಗೆ ಪದೇ ಪದೇ ಬಾಡಿ ಚೆಕಪ್ ಮಾಡ್ಕೊಂಡ್ರು ಕೂಡ ಅದರಿಂದ ಏನಾದರೂ ಅಪಾಯ ಇದೆಯಾ? ಅಪಾಯ ಅಂತ ಇರೋದಿಲ್ಲ. ಜನರಲಿ ನಾವು ಒಂದು AHA ಅಂತ ನಮ್ದೊಂದು ಬಾಡಿ ಇರುತ್ತೆ, ಅಂದ್ರೆ ನಮ್ದೊಂದು ಸೈಂಟಿಫಿಕ್ ಗವರ್ನಿಂಗ್ ಬಾಡಿ ಇರುತ್ತೆ. ಅದಕ್ಕೆ 35 ವಯಸ್ಸು ಆದ್ಮೇಲೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ 30 ವಯಸ್ಸಕ್ಕೆ ಒಂದ್ಸತಿ ಬೇಸ್ ಲೈನ್ ಚೆಕಪ್ ಮಾಡಿಸ್ಕೊಂಡು ಅದು ಒಂದು ವೇಳೆ ಎಲ್ಲಾನು ನಾರ್ಮಲ್ ಆಗಿದೆ, ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತಂತಂದ್ರೆ ಮತ್ತೆ ಒಂದು 2-3 ಇಯರ್ಸ್ ಅಥವಾ 3-4 ಇಯರ್ಸ್ ಆದ್ಮೇಲೆ ಮಾಡಿಸ್ಕೊಳ್ಬಹುದು. ಬಟ್ ಈ ಸತಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ನಿಮ್ ಮಧ್ಯದಲ್ಲಿ ಏನೇ ತೊಂದರೆ ಬಂದ್ರು ಆ ಟೈಮಲ್ಲಿ ಅದು ಬರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಏನಾದ್ರೂ ತೊಂದರೆ ಇದ್ರೆ ಆ ಟೈಮಲ್ಲಿ ಮತ್ತೆ ಹೋಗಿ ತೋರಿಸ್ಬೇಕು. ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ, ರಿಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ನೆಕ್ಸ್ಟ್ ಒಂದು 3-4 ಇಯರ್ಸ್ಗೆ ಮಾಡ್ಕೋಬೇಕು. ಏಜ್ ಜಾಸ್ತಿ ಆದಂಗೆ ಫ್ರೀಕ್ವೆನ್ಸಿ ಆಫ್ ಚೆಕಪ್ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ರಿ. ತುಂಬಾ ಫ್ರೂಟ್ಫುಲ್ ಆದಂತಹ ಡಿಸ್ಕಷನ್ ಬಂತು ಅಂತ ಹೇಳಿ ಅನ್ಸುತ್ತೆ. ಡಾಕ್ಟರ್ ಅಭಿಜಿತ್ ಕುಲಕರ್ಣಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಪವನ್ ಕುಮಾರ್ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಮಾತನಾಡ್ತಾ ಇದ್ವಿ, ಸಣ್ಣ ವಯಸ್ಸಿನವರಿಗೂ ಕೂಡ, ಯುವಕರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಾವು ಸೇವನೆ ಮಾಡುವಂಥ ಆಹಾರ ಹೇಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಹೋದ್ವಿ. ನಿಮಗೂ ಕೂಡ ಇದರಿಂದ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.